ಅಲ್ಲ ನಿಂಗೇನು ಹುಚ್ಚೇನಾ ನಿಂಗೆ? ಇದು ಯಾರಿಗೂ ಹೇಳಿಲ್ಲಲ್ಲಪ್ಪ ನೀನು. ಗುರು ರಾಘವೇಂದ್ರ ಕಾಪಾಡಪ್ಪ. ಒಂದು ಪಾದಯಾತ್ರೆ ಮಾಡ್ತಾ ಇದ್ದೀನಿ. ನಿಂಗೆ ಮಾಡೋ ಕೆಲಸ ಇಲ್ಲ ಬೇಬೆ. ಲೇ ಮಳೆ ಬರ್ತಾ ಇದೆ, ಈ ಛತ್ರಿ ಹಿಡ್ಕೊಂಡು ಬಾ ಅಂತ ಹೇಳ್ತಾವಳೆ. ಯಾಕಂತಂದ್ರೆ ಮನೇಲೆ ವಿಡಿಯೋ ಮಾಡ್ಬೋದು ಅಂತ ಅದೇ ಹೇಳಿದೆ. ಹೇಳ್ತೀನಿ ನೋಡು. ಯಾಕಂತಂದ್ರೆ ಯಾವಾಗ್ಲೂ ಮನೇಲಿ ವಿಡಿಯೋ ಮಾಡೇ ಮಾಡ್ತೀವಿ. ಓಕೆ, ಸ್ವಲ್ಪ ಅದೇನು ಯಾವಾಗ್ಲೂ ಮನೇಲಿ ಅಂತಾರೆ, ಅದಕ್ಕೆ ಸ್ವಲ್ಪ ಮಳೇಲಿ ಹೋಗ್ತಿದ್ರೆ ಏನೋ ಮಳೇಲಿ ಹೋಗ್ತಿದಾರಲ್ಲ ಅಂತ ಜನ ನೋಡ್ತಾರೆ ಅಂತ. ಸರಿ ಬಿಡ. ಇದು ಏನಕ್ಕೆ ಯಾವ ವಿಷಯಕ್ಕೋಸ್ಕರ ಇವಳು ಕರ್ಕ ಬಂದಿದ್ದಾಳೆ ಏನುವೇ ಗೊತ್ತಿಲ್ಲ. ಇದು ಯಾವ ಬ್ಲಾಗ್ ಅಂತನೂ ನನಗೆ ಗೊತ್ತಿಲ್ಲ. ತಾಳೆ ಸ್ವಲ್ಪ ಈ ಕಡೆ ನನ್ನ ಕಡೆನೂ ತೋರ್ಸೆ. ಕಾಣ್ತಿದೆ ಬಿಡು. ಓಕೆ, ಇದು ಯಾವ ಬ್ಲಾಗ್ ಅನ್ನೋದುವೇ ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ನಾನು ಮಾತಾಡ್ತಿದಲ್ಲ. ಅಲ್ಲಲ್ಲ, ನಾನು ಯಾಕೆಂದ್ರೆ ಮಧ್ಯದಲ್ಲಿಕ್ಕಿಂತ ಇವತ್ತು ಸ್ಟಾರ್ಟಿಂಗ್ ಅಲ್ಲೇ ವೆಲ್ಕಮ್ ಮಾಡ್ಬೇಡ ಅಂತ ಅಷ್ಟೇ. ಓಕೆ, ಹಂಗಾರೆ ವೆಲ್ಕಮ್ ಮಾಡ್ಲಾ? ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. Let's go. ಮುಗಿತಾ ನಿಂದು ವೆಲ್ಕಮ್ ಮಾಡಿದ್ದ? ಎಲ್ಲ ಆಯ್ತು. ಹೇಳಮ್ಮ, ಏನಕ್ಕೆ ಕರ್ಕ ಬಂದಿದ್ಯಾ ಮಳೆಯಲ್ಲಿ? ನೋಡ್ಬೇಬೆ, ಇನ್ನ 2 ದಿನದಲ್ಲಿ ನನ್ನ ಮುದ್ದು ಗೊಂಬೆ ಬರ್ತಡೇ ಇದೆ. ಹೌದು, ಕ್ಯೂಟಿ ಬರ್ತಡೆ. ನಂಗೆ ಇವತ್ತು ಬೆಳಗ್ಗೆ ಅನ್ನಿಸ್ತು ಏನಂತ ಅಂದ್ರೆ, ನಿಂದು ಒಂದು ಹಳೇ ಒಂದು ವಿಡಿಯೋ ಇತ್ತು ಗೊತ್ತಾ? ಯಾವುದು? ಅದೇ ನಿಂದು ಗೊಂಬೆ ಹುಟ್ಟಿದಾಗ ಒಂದು ಯಾತ್ರೆ ಮಾಡಿದ್ದೆ ಗೊತ್ತಾ? ಪಾದಯಾತ್ರೆ ಮಂಡಿಸೇವೆ. ಅದು ಮಾಡಿದ್ದಲ್ಲ, ಅದನ್ನ ರೀ ಅಪ್ಲೋಡ್ ಮಾಡ್ಬೇಕು ಅಂತ. ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ, ಅದು ಎಲ್ಲರೂ ನೋಡಿದಾರಲ್ಲ. ಅದಕ್ಕೆ ರೀ ಅಪ್ಲೋಡ್ ಅಂತ ಹೇಳ್ತಾ ಇರೋದು. ಏನಕ್ಕೆ ಅಂತ ಅಂದ್ರೆ, ಇವಾಗ ನಮ್ ರೆಗ್ಯುಲರ್ ಆಗಿ ನಮ್ದು ಏನು ಸಬ್ಸ್ಕ್ರೈಬರ್ಸ್ ಅವರು ನಮ್ದು ವಿಡಿಯೋಸ್ ನೋಡ್ತಾರೆ ಗೊತ್ತಾ? ರೆಗ್ಯುಲರ್ ಆಗಿ ಅಂದ್ರೆ ತುಂಬಾ ನಮಗೆ ತುಂಬಾ ಬೇಕಾದವರು, ತುಂಬಾ ಇಷ್ಟಪಡೋರು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ನೋಡ್ತಾನೆ ಇರ್ತಾರೆ. ಆ ಟೈಮಲ್ಲಿ ಆ ವಿಡಿಯೋ 10,000-15,000 ನೋಡ್ತಾ ಇದ್ರು. ಯಾಕಂದ್ರೆ ಅಪರೂಪಕ್ಕೆ ಅಪ್ಲೋಡ್ ಮಾಡ್ತಿದ್ವಿ. ಈಗ ಡೈಲಿ ಅಪ್ಲೋಡ್ ಮಾಡ್ತಿದ್ದೀನಲ್ಲ, 1000 ಜನ ನೋಡ್ತಾ ಇದ್ದಾರೆ. ಏನಾರ ಆಗ್ಲಿ, ಬಟ್ ಇವರು ನಮ್ಮ ರೆಗ್ಯುಲರ್ ಅವ್ರು ಹೇಳ್ತಿದ್ವಿ, ಎಲ್ಲ ಕಮೆಂಟ್ ಎಲ್ಲ ಆಗ್ತೈತೆ ನಮ್ ವಿಡಿಯೋಗೋಸ್ಕರ ಎಲ್ಲ ವೇಟ್ ಮಾಡ್ತಿದ್ವಿ ಅಂತ. ಅದು ಹಳೇ ವಿಡಿಯೋ ಆಯ್ತು, ಅದನ್ನ ಪಾಪ ಅವ್ರು ಯಾರು ನೋಡೇ ಇರಲ್ಲ. ಸೊ ನೀನ್ ಏನು ನನಗೇನು ಅನ್ನಿಸ್ತು ಅಂತಂದ್ರೆ, ನಿಂದು ಪಾರ್ಟ್ 1 ಪಾರ್ಟ್ 2 ಇದೆಯಲ್ಲ, ಅದನ್ನ 2 ಕಂಬೈನ್ ಮಾಡಿ ಗೊತ್ತಾಯ್ತು. ಅದೇ ಈಗ ಬಾಹುಬಲಿ ಪಾರ್ಟ್ 1 ಪಾರ್ಟ್ 2 ರಿಲೀಸ್ ಆಯ್ತು. ಅದಾದ್ಮೇಲೆ ಈಗ 1 ವರ್ಷದಿಂದ 2 ಮರ್ಜ್ ಮಾಡಿ ಒಂದು ಪಿಕ್ಚರ್ ಮಾಡ್ಬಿಟ್ರಲ್ಲ. ಬಾಹುಬಲಿ ತನಕ ಹೋಗ್ಬೇಡ ನೀನು, ಆಯ್ತಾ? ನಮ್ದು ಮೂಗಿಲಿ ಆಯ್ತಾ? ಮೂಗಿಲಿ ಎಲ್ಲ ಪಾಪ ಯಾರು ಗಂಡಂದಿರು ನಂಗೆ ಗೊತ್ತಿಲ್ಲ ಮಾಡ್ತಾರೋ ಇಲ್ಲೋ, ನನ್ ಗಂಡ ಮಾತ್ರ ನನಗೋಸ್ಕರ ಮಾಡಿದ್ದಾನೆ. ಹಂಗಾಗಿ ಸೊ ನನಗೆ ಅನ್ನಿಸ್ತು, ಆ ಪಾರ್ಟ್ 1 ಪಾರ್ಟ್ 2 ಏನಿದೆ ಅದರಲ್ಲಿ ಕಟ್ ಮಾಡಿ ಒಂದೇ ಪಾರ್ಟ್ ಮಾಡ್ಬಿಟ್ಟು ಜನಗಳಿಗೆ ಇವಾಗ ಅಪ್ಲೋಡ್ ಮಾಡು ಅಂದ್ರೆ, ಇವಾಗಿರೋ ಸಬ್ಸ್ಕ್ರೈಬರ್ಸ್ ನೋಡಿಲ್ಲ. ಹೌದು, ಅದು ಗೊತ್ತು. ಇವಾಗ ಯಾರ್ಯಾರು ನನ್ನ ವಿಡಿಯೋಸ್ಗಳು ನೋಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ, ಅವ್ರಿಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಓಕೆ, ಆ ಟೈಮಲ್ಲಿ ಏನಾಗಿತ್ತು ಅಂತ. ಓಕೆ, ಇವಾಗ ನಾನು ತುಂಬಾ ಸ್ಪೆಷಲ್ ವಿಡಿಯೋ ಆಯ್ತಾ? ಅದು ನಂಗೆ ತುಂಬಾ ಸ್ಪೆಷಲ್ ವಿಡಿಯೋ. ಗೊತ್ತಾಯ್ತು ಬಿಡು, ಒಳ್ಳೆ ಐಡಿಯಾ ಇದು. ಅಂದ್ರೆ ಕ್ಯೂಟಿಗೆ ಇನ್ನೊಂದು 2 ದಿನ ಬರ್ತಡೇಗಿಂತ ಮುಂಚೆ ಅಪ್ಲೋಡ್ ಮಾಡೋಣ ಅಂತ ನಿನ್ ತಲೆಗೆ ಬಂತು. ಓಕೆ, ಇವಾಗ ನಾನು ಹೇಳ್ತೀನಿ ಕೇಳಿ. ಈಗ ಕಟ್ಟಾದ್ರೆ ಆ ವಿಡಿಯೋ ಬರುತ್ತೆ. ಏನು ಅಂತಂದ್ರೆ, ಯಾವ್ಯಾವ ವಿಡಿಯೋ ಮರ್ಜ್ ಮಾಡ್ತೀನಿ ಅಂದರೆ, ಬರೀ ಪಾದಯಾತ್ರೆ ಮಾಡಿರೋದು ಹಾಕಲ್ಲ ನಾನು. ಟೋಟಲ್ ಹೆಂಗಾರು ಮಾಡಿ ಆದಷ್ಟು ಚಿಕ್ಕದಲ್ಲಿ ನಾನು ವಿಡಿಯೋ ಮಾಡ್ತೀನಿ. ಏನು ಅಂತಂದ್ರೆ, ನಾನು ಪಾದಯಾತ್ರೆ ಮಾಡ್ಕೊಂಡು ಅಲ್ಲೆಲ್ಲ ಗೊತ್ತಾಯ್ತು. ಪಾದಯಾತ್ರೆ ಮಾಡ್ಕೊಂಡು ಎಲ್ಲಿಗೆ ಹೋಗ್ತೀನಿ, ನಾನು ಯಾವ ಜಾಗಕ್ಕೆ ಹೋಗ್ತೀನಿ, ಅಲ್ಲಾದ ಮಂಡಿ ಸೇವೆ ಮಾಡ್ತೀನಿ, ಇಲ್ಲಿ ಏನಕ್ಕೋಸ್ಕರ ಮಾಡ್ತೀನಿ, ಯಾವ ವಿಷಯಕ್ಕೋಸ್ಕರ ಮಾಡ್ತೀನಿ, ಅದರ ಜೊತೆಗೆ ಮೇಯ್ನಾಗಿ ಅದನ್ನ ಮಾಡಾದ್ಮೇಲೆ ಇವಳ್ದು ಮತ್ತೆ ನಮ್ಮ ಫ್ಯಾಮಿಲಿ ಮೇಯ್ನಾಗಿ ಇವ್ರ ಅಮ್ಮಂದು ರಿಯಾಕ್ಷನ್ನು ಪ್ರತಿಯೊಂದು ಒಂದೇ ವಿಡಿಯೋ ಮಾಡಿ ಈಗ ಬರುತ್ತೆ. ಓಕೆ, ನೋಡಿ ಅಲ್ಲ, ರೆಡಿ 1 2 3 ನೋಡಿ. ಕರೆಕ್ಟಾಗಿ ಇದು ಇನ್ನೊಂದು, ಅಯ್ಯೋ ಹೇಳೋದೇ ಮರ್ತೋಯ್ತು. ಆ್ಯಕ್ಚುಲಿ ಇವಾಗ ಏನು ಬರುತ್ತಲ್ಲ, ಈ ವಿಡಿಯೋ ನನ್ನ ಕ್ಯೂಟಿ ಹುಟ್ಟಿದ್ದು ಕರೆಕ್ಟಾಗಿ 27ನೇ ದಿನನೋ 28ನೇ ದಿನಕ್ಕೆ ಮಾಡಿದ ವಿಡಿಯೋ ಅದು ಈಗ ಬರುತ್ತೆ ನೋಡಿ. ಟೈಮ್ ಬಂದು 4:15 ಆಗ್ತಾ ಬಂದಿದೆ. ಸೊ ಬೆಳಗಿನ ಜಾವ 4:15. ಸೊ ನಾನೀಗ ಹಾಸನಾಂಬ ತಾಯಿ ದೇವಸ್ಥಾನ, ನಮ್ಮ ಹಾಸನಾಂಬ ತಾಯಿ ದೇವಸ್ಥಾನದ ಮುಂದ್ಗಡೆನೇ ಇದ್ದೀನಿ. ಇಲ್ಲಿಂದ ನನ್ನ ಜರ್ನಿ ಪ್ರಾರಂಭ. ನಾನೀಗ ಬರೀ ಕಾಲಲ್ಲಿದ್ದೀನಿ, ಬರೀ ಪಾದದಲ್ಲಿದ್ದೀನಿ. ಒಂದು ಪಾದಯಾತ್ರೆ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದು ನನ್ನ ಬೇಬಿ ಮತ್ತು ನನ್ನ ಮಗಳಿಗೋಸ್ಕರ. ಸೊ ಹೋಗ್ತಾ ಏನಕ್ಕೆ ಎಲ್ಲ ಪ್ರತಿಯೊಂದು ಹೇಳ್ತಾ ಬರ್ತೀನಿ, ಬನ್ನಿ. ಇವಾಗ ಜಸ್ಟು ನಾನು ನಮ್ಮ ಹಾಸನದ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ಸೊ ನನ್ನ ಪಾದಯಾತ್ರೆ ಶುರುವಾಗಿದ್ದು ನಮ್ಮ ಹಾಸನಾಂಬ ತಾಯಿ ದೇವಸ್ಥಾನದ ಮುಂದ್ಗಡೆಯಿಂದ. ಈಗ ಅಟ್ ಪ್ರೆಸೆಂಟ್ ಬಂದು ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ನನ್ನ ಲೈಫಲ್ಲಿ ಫಸ್ಟು ಟೈಮ್ ಈ ಥರ ನಾನು ಮಾಡ್ತಾ ಇರೋದು. ಏನಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಮತ್ತು ಈ ಪಾದಯಾತ್ರೆ ಎಲ್ಲಿವರೆಗೂ, ಸೊ ಎಲ್ಲಿ ತನಕ ಹೋಗ್ತಾ ಇದ್ದೀನಿ ಅನ್ನೋದು ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮತ್ತು ಇವಾಗ ಸ್ವಲ್ಪ ಕತ್ತಲು ಇರೋದ್ರಿಂದ ಇನ್ನು 4:15 ಈಗ ಟೈಮು. ಸೊ ಆಗಿರೋದ್ರಿಂದ ಅದಕ್ಕೋಸ್ಕರ ಸ್ವಲ್ಪ ಬೆಳಕು ಬರಲಿ, ಅದಾದಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಟೋಟಲ್ ಎಷ್ಟು ಕಿಲೋಮೀಟ್ರು ನಾನು ಹೋಗ್ತೀನಿ, ಎಲ್ಲಿಗೆ ಹೋಗಿ ನಾನು ನಿಲ್ತೀನಿ, ಪ್ರತಿಯೊಂದು ಈ ವಿಡಿಯೋದಲ್ಲಿ ಇರುತ್ತೆ.
ಸೊ ಲೈಫಲ್ಲಿ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಿಜವಾಗ್ಲೂ ಒಂದು ಕಡೆ ಭಯ ಇದೆ, ಯಾಕೆಂದರೆ ಫಸ್ಟ್ ಸ್ಲಿಪ್ಪರು ಶೂ ಹಾಕೊಂಡು ಎಲ್ಲಿಂದ ಎಲ್ಲಿ ಬೇಕಾದರೂ ಹೋಗ್ಬೋದು. ಬಟ್ ಬರೀ ಕಾಲಲ್ಲಿ ಐ ಥಿಂಕ್ ಕಲ್ಲೆಲ್ಲ ಮುಳ್ಳೆಲ್ಲ ಚುಚ್ತಾ ಇದೆ, ಮುಳ್ಳೆಲ್ಲ ಕಲ್ಲೆಲ್ಲ ಚುಚ್ತಾ ಇದೆ. ನೋಡೋಣ, ಸ್ವಲ್ಪ ಬೆಳಕಾಗಲಿ. ಅಬ್ಬಾ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮನ್ಸಾರೆ ಹೇಳ್ತಾ ಇದ್ದೀನಿ, ಈಸಿ ಇಲ್ಲ. ಈಗ ಆಲ್ರೆಡಿ ನೀವು ನೋಡ್ದಂಗೆ ಬೆಳಕಾಗ್ತಾ ಬಂತು, ಆಲ್ಮೋಸ್ಟ್ ಬೆಳಕಾಗಿದೆ. ಕಾಲು ಬೊಬ್ಬೆ ಇದ್ದಂಗೆ ಆಗೋಗಿದೆ. ಈಗ ಕೆಂಡದ ಮೇಲ್ಗಡೆ ನಡೆದಾಗ ಬೊಬ್ಬೆ ಹೆಂಗಿದೆ ಹೇಳುತ್ತೆ, ಅದೇ ಥರನೇ ಬೊಬ್ಬೆ ಎದ್ದಿದೆ. ಸಾಕಾಗೋಯ್ತು ನಿಜವಾಗ್ಲಿ. ನೋಡಿ, ನಾನು ಈಗಲೂ ಬರೀ ಕಾಲಲ್ಲೇ ನಡೀತಾ ಇರೋದು. ಓಕೆ, ನಾನು ಹೇಳ್ತೀನಿ ಅಂತ ಹೇಳಿದ್ದೆ, ಏನಕ್ಕೋಸ್ಕರ ಈ ಪಾದಯಾತ್ರೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ. ಓಕೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಲಾಸ್ಟಿಗೆ ಹೇಳ್ತೀನಿ ಅದು ನಾನು ಎಲ್ಲಿಗೆ ಬಂದಿದ್ದೀನಿ, ಎಷ್ಟು ಕಿಲೋಮೀಟ್ರ್ ನಡೆದಿದ್ದೀನಿ ಅನ್ನೋದು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ನಾನು. ಸೊ ಇದು ಇವಾಗ ಏನಕ್ಕೋಸ್ಕರ ನಾನು ಈ ಪಾದಯಾತ್ರೆ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಬೇಬಿ ಅಂದರೆ ನನ್ನ ಹೆಂಡತಿ, ಹಾಗೆ ನನ್ನ ಮಗಳಿಗೋಸ್ಕರ. ಇದು ಏನಕ್ಕೋಸ್ಕರ ಅಂತಂದರೆ, ಕರೆಕ್ಟಾಗಿ ಒಂದು ತಿಂಗಳು ಅಂದರೆ ಒಂದು 26 ದಿನ ಸಮಥಿಂಗ್ ಹಿಂದೆ ನನ್ನ ಮಗಳು ಹುಟ್ಟಿದ್ಲು. ಅಂದರೆ ಜುಲೈ 30ನೇ ತಾರೀಕು ನನ್ನ ಮಗಳು ಹುಟ್ಟಿದ್ಲು. ಆ್ಯಕ್ಚುಲಿ ಅವಳು ಹುಟ್ಟಬೇಕಾಗಿದ್ದು ಬಂದು ಯಾವತ್ತು ಅಂದರೆ ಈ ತಿಂಗಳು, ಅಂದರೆ ಆಗಸ್ಟ್. ಅಂದರೆ ಆ್ಯಕ್ಚುಲಿ ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ಆಗಸ್ಟ್ 20ನೇ ತಾರೀಕಿಗೆ ಡೇಟ್ ಇದ್ದಿದ್ದು. ಬಟ್ ಜುಲೈ 30ನೇ ತಾರೀಕಿಗೆ ಹೆಂಗೆ ಡೆಲಿವರಿ ಆಯಿತು ಅಂತಂದರೆ, ನಾವು ಸುಮ್ಮನೆ ಜಸ್ಟ್ ಒಂದು ಏನಕ್ಕೆ ಇಲ್ಲೆಲ್ಲ ಗ್ಲಾಸ್ ಎಲ್ಲ ಬಿದ್ದಾವೆ, ನಾವು ಸುಮ್ಮನೆ ಒಂದು ಜಸ್ಟ್ ಏನೊಂದು ಡಾಕ್ಟರ್ ಕನ್ಸಲ್ಟಿಗೋಸ್ಕರ ಹೋಗಿದ್ದಷ್ಟೇ. ಒಂದು ಇಂಜೆಕ್ಷನ್ ಏನೋ ಇತ್ತು ನನ್ನ ವೈಫಿಗೆ. ಸೊ ಜಸ್ಟ್ ಇಂಜೆಕ್ಷನ್ಗೋಸ್ಕರ ಹೋಗಿದ್ದು ನಾವು. ಅಲ್ಲಿ ಹೋದಾಗ ಸ್ವಲ್ಪ ಬಿ ಪಿ ಸ್ವಲ್ಪ ಹೈ ಇತ್ತು, ಮತ್ತು ಪಾಪದ ಉಸಿರಾಟ ಏನಿತ್ತಲ್ಲ ಸ್ವಲ್ಪ ಕಡಿಮೆ ಇತ್ತು. ಅದಕ್ಕೋಸ್ಕರ ಇಮ್ಮಿಡಿಯೇಟಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾಳೆ ನಾಡಿದ್ದು ಅಂತ ಕೂರೋದು ಬೇಡ, ಇವತ್ತೇ ಈಗಲೇ ಡೆಲಿವರಿ ಆಗಲೇಬೇಕು ಅಂತ ಇವಳು ಡಾಕ್ಟ್ರು ಡಿಸೈಡ್ ಮಾಡಿದ್ರು. ನಾವು ಏನೂ ಹೇಳೋಕ್ಕೋಗಿಲ್ಲ, ಯಾಕಂದರೆ ಡಾಕ್ಟ್ರ್ ಹೇಳಿದ್ಮೇಲೆ ನಾವು ಇನ್ನೇನಂತ ಹೇಳೋಕ್ಕಾಗತ್ತೆ. ಹಾಗಾಗಿ ನಾವು ಡಿಸೈಡ್ ಆದ್ವಿ, ನಾವು ಆಯಿತು ಇವತ್ತೇ ಡೆಲಿವರಿ ಆಗಲಿ ಅಂತ. ಜುಲೈ 30ನೇ ತಾರೀಕು ಡೆಲಿವರಿ ಆಯಿತು. ಆ್ಯಕ್ಚುಲಿ ಡೆಲಿವರಿ ಟೈಮಲ್ಲಿ, ಅವಳಿಗೆ ಡೆಲಿವರಿ ಆಗೋ ಟೈಮಲ್ಲಿ ನಾನು ದೇವ್ರ ಹತ್ರ ಕೇಳ್ಕೊಂಡೆ, 2 ಹರಕೆ ಹೇಳ್ಕೊಂಡೆ ನಾನು. ಒಂದು ಬಂದು ಪಾದಯಾತ್ರೆ, ಇದು ಆಲ್ರೆಡಿ ಇವಾಗ ನಡೀತಾ ಇದೆ. ಇನ್ನೊಂದು ಬಂದು ಕರೆಕ್ಟಾಗಿ ನನ್ನ ಮಗಳು ಹುಟ್ಟಿ 2 ವರ್ಷದ ಒಳಗೆ ನಾನು ತೀರಿಸ್ತೀನಿ ಅಂತ ಹೇಳಿದ್ದೀನಿ. ಅದು ನಿಜವಾಗ್ಲೂ ಏನು ಕಷ್ಟ ಏನಿಲ್ಲ, ಸೀರಿಯಸ್ಲಿ ಹೇಳ್ಬೇಕಂದ್ರೆ ಅದೇನು ಕಷ್ಟನೇ ಇಲ್ಲ. ಬಟ್ ಇವಾಗ ಏನಿದೆ ಅಲ್ಲ, ಇದೇ ತುಂಬಾ ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ. ಇದಾದರೆ ನಾನು ಒಬ್ಬನೇ, ಆ ಹರಕೆಲಾದರೆ ಒಬ್ಬನೇ ಏನಿಲ್ಲ, ಅದ್ರಲ್ಲಿ ಸುಮಾರು ಜನ ಇರ್ತಾರೆ. ಬಟ್ ಅದು ಆ ಹರಕೆ ತೀರಿಸೋ ಟೈಮಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಇವಾಗ ಅದ್ರ ಬಗ್ಗೆ ಅದು ಮಾಡೋಕ್ಕೆ ಮುಂಚೆ ಹೇಳಕ್ಕೆ ಹೋಗ್ಬಾರ್ದು. ಸೊ ಹಾಗಾಗಿ ಅದ್ರ ಬಗ್ಗೆ ಇವಾಗ ಏನು ಮಾತೇನು ಬೇಡ. ಸೊ ಅಟ್ ಪ್ರೆಸೆಂಟ್ ಈಗ ಪಾದಯಾತ್ರೆ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ವಿಷಯ, ತಾಳಿ ಸ್ವಲ್ಪ ಸುಸ್ತಾಗ್ತಿದೆ, ಇನ್ನೊಂದು ಸ್ವಲ್ಪ ದೂರ ವಾಕ್ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಯಾವ ಥರ ಕೇಳ್ಕೊಂಡಿದ್ದೆ, ಏನೆಲ್ಲ ಕೇಳ್ಕೊಂಡಿದ್ದೆ ಅನ್ನೋದೆಲ್ಲ ನೆಕ್ಸ್ಟ್ ಬರುತ್ತೆ. ಇನ್ನೇನು ಇವಾಗಲೇ ಬರುತ್ತೆ. ಒಂದು 5 ನಿಮಿಷ ಬ್ರೇಕ್ ತಗೊಳ್ತೀನಿ. ಓಕೆ, 10 ನಿಮಿಷ ಏನು ಅರ್ಧ ಗಂಟೆ ಬಿಟ್ಟೆ ನಾನು. ಹತ್ರ ಇವಾಗ ಒಂದು 7-7:15 ಟೈಮ್ ಆಗಿದೆ, ಒಂದು 7:15-7:15 ಸಮಥಿಂಗ್ ಟೈಮ್ ಆಗಿದೆ. ತಾಳಿ 7:27. ಓಕೆ, 7 ಗಂಟೆ 27 ನಿಮಿಷ ಟೈಮ್ ಆಗಿದೆ. ಸೀರಿಯಸ್ಲಿ ಆಗ್ತಾನೇ ಇಲ್ಲ, ಪರವಾಗಿಲ್ಲ. ಮತ್ತು ಮೇಯ್ನು ಅದೇ ಹೇಳ್ತಾ ಇದ್ದಲ್ಲ, ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ, ನನ್ನ ಬೇಬಿ ಪ್ರೆಗ್ನೆಂಟ್ ಆದಾಗ ಏನು ನಾನೇನು ಕೇಳ್ಕೊಂಡಿರಲಿಲ್ಲ. ಹತ್ರ ಪ್ರೆಗ್ನೆಂಟ್ ಡೆಲಿವರಿಗೆ ಒಂದು 2 ತಿಂಗಳು, 1.5-2 ತಿಂಗಳಿದ್ದಂಗೆ ನಾನು 2 ಥರ ಹರಕೆ ಅಂದ್ಕೊಂಡಿದ್ದೆ. ಮೇಯ್ನಾಗಿ ನನಗೆ ಹೆಣ್ಮಗು ಆಗಬೇಕಂತ ಆಸೆ, ನನ್ನ ಬೇಬಿಗೆ ಗಂಡು ಮಗು ಆಗಬೇಕಂತ ಆಸೆ. ಸೊ ನಾನೇನಂತ ಕೇಳ್ಕೊಂಡಿದ್ದೆ ಅಂತಂದರೆ, ಹೆಣ್ಮಗು ಏನಾದ್ರು ಆದರೆ ನನ್ನ ಆಸೆ ಪ್ರಕಾರ, ಐ ಥಿಂಕ್ ಸ್ವಲ್ಪ ತಾಳಿ ಒಂದಿಷ್ಟು ಜನರು ಇದ್ದಾರೆ. ಆ್ಯಕ್ಚುಲಿ ಅಲ್ಲಿ ಏನಾಯಿತು ಅಂತಂದರೆ, ಒಂದಿಷ್ಟು ಜನರು ಕಣ್ಣಿಡಿದ್ರು, ಅಂದರೆ ನಮ್ಮ ಫಾಲೋವರ್ಸ್ ಅಂತೆ. ಸೊ ಮಾತಾಡ್ಸಿದ್ರು, ಅವರೇ ಸ್ವಲ್ಪ ಇಲ್ಲಿ ಸೈಡಲ್ಲಿ ಹಾಲು ಕುಡಿಸಿದ್ರು. ಹಾಲು ಅಂದರೆ ಬಾದಾಮ್ ಮಿಲ್ಕು, ಬೇರೆ ನಾನು ಕೇಳಕ್ಕೆ ಹೋಗ್ಬೇಡಿ. ಸೊ ಕಾಫಿ ಟೀ ಕುಡಿಯೋ ಅಭ್ಯಾಸನೇ ಇಲ್ಲ ನನಗೆ, ಬೇಡ ಅಂತ ಹೇಳಿದೆ. ಹಾಗಾಗಿ ಒಂದು ಬಾದಾಮ್ ಹಾಲು ಕುಡಿಸಿದ್ರು. ಆಮೇಲೆ ನನ್ನ ಬೇಬಿನ ಕೇಳಿದ್ರು. ಸೊ ಮೇಯ್ನಾಗಿ ಅದೇ ಏನು ಹೇಳ್ತಿದ್ದೆ ಹೇಳಿ, ನನಗೆ ಮೇಯ್ನಾಗಿ ಹೆಣ್ಮಗು ಆಗಬೇಕಂತ ಆಸೆ ಇತ್ತು, ನನ್ನ ಬೇಬಿಗೆ ಗಂಡು ಮಗು ಆಗಬೇಕಂತ ಆಸೆ ಇತ್ತು. ಸೊ ನಾನು ಎರಡಕ್ಕೂ ಅಪ್ಲಿಕೇಶನ್ ಹಾಕಿದ್ದೆ. ಹೇಗೆ ಅಂತಂದರೆ, ಹೆಣ್ಮಗು ಏನಾದರೂ ಆದರೆ ಈ ಥರ ಪಾದಯಾತ್ರೆ ಈ ಥರ ಮಾಡ್ತೀನಿ, ನನ್ನ ಆಸೆ ಪ್ರಕಾರ ಹೆಣ್ಮಗು ಏನಾದರೂ ಈ ಥರ ಒಂದು ಪಾದಯಾತ್ರೆ ಮಾಡ್ತೀನಿ ಅಂತ. ಅಕಸ್ಮಾತಾಗಿ ಏನೋ ಗಂಡು ಮಗು ಆದರೆ, ನನ್ನ ಬೇಬಿ ಆಸೆ ಪ್ರಕಾರ ಏನಾದರೂ ಗಂಡು ಮಗು ಏನಾದ್ರು ಆದರೆ, ನಾನು ಏನಂತ ಅಂದ್ಕೊಂಡಿದ್ದೆ ಅಂತಂದರೆ, ಪಾಪು ಹುಟ್ಟಿ 2 ವರ್ಷದ ಒಳಗೆ ನಾನು
ಆ ಹರಕೆ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಅದೇ ಹೇಳಿದ್ನಲ್ಲ ಬೇಡ ಅಂತ ಹೇಳೋದೀಗ, ಅದನ್ನು ಅಂದ್ಕೊಂಡಿದ್ದೆ. ಬಟ್ ಯಾವಾಗ ಕ್ರಿಟಿಕಲ್ ಕಂಡೀಷನ್ ಅಂತ ಆಯಿತು ನೋಡಿ, ನನಗೆ ಹೇಳಿದ್ನಲ್ಲ ಆ ಟೈಮು ಹೆಂಗಿತ್ತು ಅಂದರೆ, ಆ ದಿನ ಕ್ಲಿಯರ್ ಕಟ್ಟಾಗಿ ಹೇಳೋದಾದರೆ ಮೇಯ್ನಾಗಿ ನಮ್ಮಮ್ಮ ಇದ್ದವರು ಆ ದಿನ ಬಂದರು. ಯಾವತ್ತೂ ಆಸ್ಪತ್ರೆಗೆ ಬರೋದಿರೋ ನಮ್ಮಮ್ಮ ಆ ದಿನ ಆಸ್ಪತ್ರೆಗೆ ಬಂದರು ನಮ್ಮ ಜೊತೆ. ಆಸ್ಪತ್ರೆಗೆ ಬರೋಕ್ಕೂ ಮುಂಚೆ ಒಂದಿಷ್ಟು ಪ್ರಮೋಷನ್ ವೀಡಿಯೋಸ್ಗಳಿತ್ತು ನಂದು. ಸೊ ಅದಕ್ಕೋಸ್ಕರ ನಮ್ಮಮ್ಮಗೆ ನಮ್ಮ ಅತ್ತೆ ಮನೆಗೆ ಬರೋಕ್ಕೆ ಹೇಳಿದೆ. ಸೊ ಅವ್ರು ಅಲ್ಲಿಗೆ ಬಂದರು. ನಮ್ಮಮ್ಮ ಇದ್ದವರು ಅವಳಿಗೆ ಫೇವ್ರೇಟ್, ಅವಳು ಇಷ್ಟ ಅಂತ ಬಂಗಡೆ ಮೀನು ಫ್ರೈ ಮಾಡ್ಕೊಬಂದಿದ್ರು. ಸೊ ಬಂಗಡೆ ಮೀನು ಫ್ರೈನ ತಿನ್ಸಿದ್ರು, ವೀಡಿಯೋಸ್ ಎಲ್ಲ ಮಾಡಿದ್ವಿ. ಆ ದಿನ ಜಸ್ಟ್ ಒಂದು ಇಂಜೆಕ್ಷನ್ ಇತ್ತು. ಸೊ ಆ ದಿನ ನಮ್ಮ ಅತ್ತೆ ಬಂದಿರಲಿಲ್ಲ, ನಮ್ಮಮ್ಮ ಇದ್ದವರು ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ನಮ್ಮಮ್ಮನ ಜೊತೆ ನಾನು, ನಮ್ಮಮ್ಮ, ನನ್ನ ಬೇಬಿ ಮತ್ತು ಸಂತು, ಸೊ ನಾವಿಷ್ಟು ಜನ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಜಸ್ಟ್ ಇಂಜೆಕ್ಷನ್ ಅಂತ ಇತ್ತು, ಇಂಜೆಕ್ಷನ್ ಕೊಟ್ಟರು. ಅದಾದಮೇಲೆ ಡಾಕ್ಟ್ರು ಬಿ ಪಿ ಎಲ್ಲ ಚೆಕ್ ಮಾಡಿದ್ರು. ಬಿ ಪಿ ಚೆಕ್ ಮಾಡಿದಾಗ ಬಿ ಪಿ ಹೈ ಇತ್ತು ಅವಳಿಗೆ. ಅದಾದಮೇಲೆ ಪಾಪು ಉಸಿರಾಟ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅವ್ರು ಒಂದೇ ಮಾತು ಹೇಳಿದ್ರು, ಯಾಕೋ ರಿಸ್ಕು ತಗೊಳ್ತೀವಿ ಅಂತ ಅನಿಸುತ್ತೆ, ಬೇಡವೇ ಬೇಡ, ನಾಳೆ ನಾಡ್ದು ಅನ್ನೋದು ಬೇಡ, ಇವತ್ತೇ ಈಗಲೇ ಡೆಲಿವರಿ ಮಾಡೋಣ ಅಂತಂದರು. ನಿಜ ಹೇಳಬೇಕಂದ್ರೆ ಆ ಟೈಮಲ್ಲಿ ಈ ಕ್ಷಣ ನೆನೆಸ್ಕೊಂಡ್ರೆ ಒಂಥರ ಅಳು ಬಂದಂಗೆ ಆಗ್ತಿದೆ ನನಗೆ. ಆ ಥರ ಸಿಚುವೇಶನ್ ಆಗಿತ್ತು, ಆ ಥರ ಪರಿಸ್ಥಿತಿ ಬಂದಿತ್ತು. ಸತ್ಯವಾಗ್ಲೂ ಹೇಳ್ತಾಯಿದ್ದೀನಿ, ಯಾರಿಗೂ ಆ ಥರ ಪರಿಸ್ಥಿತಿ ಬೇಡ ಅಂತಲೇ ಹೇಳ್ತೀನಿ ನಾನು. ಯಾಕೆಂದರೆ 22 ದಿನ ಅವ್ರು ಡೇಟ್ ಏನು ಕೊಟ್ಟಿದ್ರು, 22 ದಿನ ಮುಂಚೆ ಅವಳು ನನ್ನ ಗೊಂಬೆ ಹುಟ್ಟಿದ್ದು. ತಾಳಿ ಇನ್ನೊಂದು 5 ನಿಮಿಷ ಬ್ರೇಕ್ ತಗೊಳ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಯಾವ ನನ್ನ ಮಗ ಇವನು ಇಷ್ಟೊಂದು ಬ್ರೇಕ್ ತಗೊಳ್ತಾನೆ ಅಂತ, ಸೀರಿಯಲಲ್ಲೂ ಸಹ ಇಷ್ಟೊಂದು ಬ್ರೇಕ್ ಕೊಡಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಸುಸ್ತಷ್ಟು ಆಗುತ್ತೆ, ಅಷ್ಟು ಕಾಲು ನೋವುತ್ತೆ. ಸೊ ನಾನು ಎಲ್ಲಿದ್ದೆ, ಓಕೆ ಆಪ್ರೇಷನ್ ಮಾಡೋಣ ಅಂತ ಅಂದ ತಕ್ಷಣ 1 ಸೆಕೆಂಡ್ ಯೋಚನೆ ಮಾಡಿ ನಮ್ಮ ಅತ್ತೆಗೆ ಫೋನ್ ಮಾಡಿ ಹೇಳ್ದೆ ಈ ಥರ ಇವತ್ತೇ ಡೆಲಿವರಿ ಅಂತೆ ಅಂದ ತಕ್ಷಣ ನಮ್ಮ ಅತ್ತೆ ಅದೇ ಪಾಪುದು ಹಳೆ ಬಟ್ಟೆಗಳೆಲ್ಲ ತಗೊಬರ್ಬೇಕಲ್ಲ. ಆ್ಯಕ್ಚುಲಿ ಬೇರೆ ಪಾಪುದು ಹಳೆ ಬಟ್ಟೆಗಳು, ಪಾಪುಗೆ ಹುಟ್ಟಿದ ತಕ್ಷಣವೇ ಪಾಪುಗೆ ಬಟ್ಟೆ ಹಾಕಬೇಕು ಅನ್ನೋಕ್ಕೋಸ್ಕರ ಹಳೆ ಬಟ್ಟೆಗಳೆಲ್ಲ ತಗೊಂಡು ಏನೇನು ಬೇಕು ಆಸ್ಪತ್ರೆಗೆ ಐಟಮ್ಸ್ಗಳು ಪ್ರತಿಯೊಂದೆಲ್ಲ ಇಟ್ಕೊಂಡು ನಮ್ಮ ಮತ್ತೆ 1 ಸೆಕೆಂಡ್ ಕೂಡ ಟೈಮ್ ವೇಸ್ಟ್ ಮಾಡದೆ ಬಂದರು. ನಿಜ ಹೇಳ್ಬೇಕಂದ್ರೆ ಆ ದಿನ ನನ್ನ ಬೇಬಿಗೆ ಎಲ್ಲಿ ಭಯ ಆಗತ್ತೆ ಅಂತ ನಾನು ಅವಳ ಮುಂದೆ ನಾಟಕ ಆಡ್ಕೊಂಡು ನಗಾಡ್ಕೊಂಡಿದ್ದೆ. ಬಟ್ ನನ್ನ ಬೇಬಿ ಹತ್ತಿದ್ದಾಳೆ, ಅಷ್ಟು ಭಯ ಆಗಿದೆ ಅವಳಿಗೆ. ನಾನು ಹತ್ತಿದ್ದೀನಿ, ನಮ್ಮಮ್ಮ ಹತ್ತಿ ನಾನು ನೋಡಿದಾಗ ನಮ್ಮಮ್ಮ ಅದು ಎಷ್ಟು ದೇವ್ರ ಹತ್ರ ಕೇಳ್ಕೊಂತಿದ್ರೋ ಗೊತ್ತಿಲ್ಲ, ಜಪ ಮಾಡ್ತಾಯಿದ್ರು ನಮ್ಮಮ್ಮ. ನಮ್ಮ ಅತ್ತೇನೂ ಅಷ್ಟೇ ಹತ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಭಯ ಆಗುತ್ತೆ. ಯಾಕೆಂದರೆ 22 ದಿನ ಆದಮೇಲೆ ಹುಟ್ಟಬೇಕಾಗಿದ್ದು ಪಾಪು, 22 ದಿನಕ್ಕಿಂತ ಮುಂಚೆ ಹುಟ್ಟಬೇಕು ಅಂತ ಹೇಳಿದ್ರು. ವೆಯ್ಟ್ ಕೂಡ ಕಡಿಮೆ ಇತ್ತು. ಆ್ಯಕ್ಚುಲಿ ಕಾಮನ್ ವೆಯ್ಟ್ ಬಂದು 3 kg ಏನೋ ಇರಬೇಕಂತೆ, ಬಟ್ ಇದು ಬಂದು 2 kg 200 ಗ್ರಾಮ್ ಏನೋ ಇತ್ತು. ಆ ದಿನ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿದ್ದು ಟೈಮಲ್ಲಿ ನಾನಿದ್ದವನು ಏನಂತ ಕೇಳ್ಕೊಂಡೆ. ಆ್ಯಕ್ಚುಲಿ ಮುಂಚೆ ಕೇಳ್ಕೊಂಡಿದ್ದು ಹೆಣ್ಮಗು ಆದರೆ ಈ ಥರ ಮಾಡ್ತೀನಿ, ಗಂಡು ಮಗು ಆದರೆ ಈ ಥರ ಮಾಡ್ತೀನಿ ಅಂತ. ಅವತ್ತು ನಾನು ಡೆಲಿವರಿಗಿಂತ ಮುಂಚೆ ಕರೆಕ್ಟಾಗಿ ಒಂದು 10 ನಿಮಿಷ ಅವಳನ್ನ ಕರ್ಕೊಂಡು ಹೋಗೋಕ್ಕೂ, ಡೆಲಿವರಿ ರೂಮಿಗೆ ಕರ್ಕೊಂಡು ಹೋಗೋಕ್ಕೂ ಒಂದು 10 ನಿಮಿಷ ಮುಂಚೆ ನಾನು ಆಲ್ರೆಡಿ ವಾರ್ಡ್ ಕೊಟ್ಟಿದ್ರು ಇವಳಿಗೆ, ಗ್ಲೂಕೋಸ್ ಏನೋ ಹಾಕಿದ್ರು ವಾರ್ಡಲ್ಲಿ. ಗ್ಲೂಕೋಸ್ ಅಲ್ಲ, ಏನೊಂದು ಇಂಜೆಕ್ಷನ್ ಏನೋ ಕೊಟ್ಟಿದ್ರು. ಆ ವಾರ್ಡಲ್ಲಿ ಖಾಲಿ ಇತ್ತು. ಆ ವಾರ್ಡಿದು ಬಾಗ್ಲಾಕೊಂಡು ಒಬ್ಬನೇ ಮನ್ಸಾರೆ ನಾನು ದೇವ್ರ ಹತ್ರ ಏನಂತ ಕೇಳ್ಕೊಂಡೆ ಅಂದರೆ, ನನ್ನ ಬೇಬಿ ಮತ್ತು ನನ್ನ ಹುಟ್ಟೋ ಮಗು ಯಾವ ಮಗು ಆದರೂ ಪರವಾಗಿಲ್ಲ, ಹೆಣ್ಮಗುನೇ ಅಂತ ತುಂಬ ಆಸೆ ಇತ್ತು ನನಗೆ ಆಗಬೇಕು ಅಂತ. ಬಟ್ ಲಾಸ್ಟ್ ಮಿನಿಟಲ್ಲಿ ಹೆಂಗೆ ಅನ್ನಿಸ್ತು ಅಂದರೆ, ಯಾವ ಮಗು ಆದ್ರೂ ಪರವಾಗಿಲ್ಲ, ಗಂಡಾಗಲಿ ಹೆಣ್ಣಾಗಲಿ ಯಾವ ಮಗು ಆದರೂ ಪರವಾಗಿಲ್ಲ, ನನ್ನ ಬೇಬಿ ಮತ್ತು ಹುಟ್ಟೋ ಮಗು ಇಬ್ಬರೂ ಆರೋಗ್ಯವಾಗಿ ತುಂಬಾ ಚೆನ್ನಾಗಿ ತುಂಬಾ ಆರೋಗ್ಯಕರವಾಗಿ ಡೆಲಿವರಿ ಆಗಲಿ, ಇಬ್ಬರಿಗೂ ಏನು ಪ್ರಾಬ್ಲಮ್ ಆಗಬಾರ್ದು, 1% ಏನು ಪ್ರಾಬ್ಲಮ್ ಆಗಬಾರ್ದು ದಯವಿಟ್ಟು ಅಂತ ದೇವ್ರ ಹತ್ರ ಕೇಳ್ಕೊಂಡು, ನನ್ನ ಬೇಬಿಗೆ ಮತ್ತು ನಂಗೆ ಹುಟ್ಟೋ ಮಗು ಯಾವ ಮಗು ಆದರೂ ಪರವಾಗಿಲ್ಲ, ಯಾವ ಮಗು ಹುಟ್ಟಿದ್ರೂ ನಾನು ಏನು ಗಂಡು ಮಗು ಆದರೆ ಇದು ಮಾಡ್ತೀನಿ, ಹೆಣ್ಮಗು ಆದರೆ ಇದು ಮಾಡ್ತೀನಿ ಅಂತ ಏನು ಹೇಳಿದೆಲ್ಲ, ಈ ಎರಡನ್ನೂ ಕೇಳ್ಕೊಂಡೆ ನಾನು. ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ ಯಾವ ಮಗು ಆಗಿದ್ರೂ ನಾನು ಏನು ಹರಕೆ 2 ಹೊತ್ಕೊಂಡಿದ್ದೆಲ್ಲ ಆ 2 ಹರಕೆನೂ ನಾನು ತೀರಿಸ್ತೀನಿ. ಒಂದು ಪಾದಯಾತ್ರೆ, ಆ ಪಾದಯಾತ್ರೆ ಬಂದು ಪಾಪು ಹುಟ್ಟಿ 1 ತಿಂಗಳಲ್ಲಿ, ಓಕೆನಾ. ಸೊ ಪಾಪು ಹುಟ್ಟಿ 1 ತಿಂಗಳಲ್ಲಿ ಒಂದು ಹರಕೆ ತೀರಿಸ್ತೀನಿ. ಅದು ನಾನು ಒಬ್ಬನೇ ಮಾಡಬೇಕಾಗಿರೋದ್ರಿಂದ ಪಾದಯಾತ್ರೆ. ಸೊ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಇನ್ನೊಂದು ಬಂದು 2 ವರ್ಷದೊಳಗೆ, ಪಾಪು ಹುಟ್ಟಿ 2 ವರ್ಷದೊಳಗೆ ಇನ್ನೊಂದು ಹರಕೆನ ತೀರಿಸ್ತೀನಿ ಅಂತ ಹೊತ್ಕೊಂಡಿದ್ದೆ. ಸೊ ಇಬ್ಬರೂ ಆರೋಗ್ಯವಾಗಿ ಹುಟ್ಟಿದ್ರು, ಅಲ್ಲ ಇಬ್ಬರು ಆರೋಗ್ಯವಾಗಿದ್ದರು. ಆ್ಯಕ್ಚುಲಿ ಹುಟ್ಟಿದ್ರು ಅಂತಲೇ ಹೇಳಬೇಕು ಲೆಕ್ಕದಲ್ಲಿ. ಯಾಕೆಂದರೆ ನನ್ನ ಬೇಬಿಗೆ ಇದು ಮರು ಜನ್ಮನೇ. ಯಾಕೆಂದರೆ ಅವಳಷ್ಟು ಭಯ ಪಟ್ಟಿದ್ಲು, ಪ್ರತಿಯೊಬ್ಬರಿಗೂ ಹೆವಿ ಭಯ ಆಗಿತ್ತು. ಯಾವಾಗ ಅವರು ಹೆಣ್ಣು ಮಗು ಅಂತ ಹೇಳಿದ್ರಲ್ಲ, ಆ ಖುಷಿ ಹೇಳ್ತಿದ್ದೀನಿ ಕೇಳಿ, ನನ್ನ ಕಣ್ಣಲ್ಲಿ ನೀರು ಹಾಕಿದ್ದೀನಿ ನಾನು. ಅಷ್ಟು ಖುಷಿಯಾಗಿತ್ತು, ಅಷ್ಟು ಸಂತೋಷ ಆಗಿತ್ತು. ಮೇಯ್ನಾಗಿ ಏನೋ ಒಂಥರ ನಾನು ಯಾವುದೋ ಒಂದು ದೇಶ ಗೆದ್ದಂಗೆ ಒಂದು ಫೀಲ್ ಆಯಿತು ನನಗೆ ಹೆಣ್ಮಗು ಆಗಿದ ತಕ್ಷಣವೇ.
ಬಟ್ 2 ದಿನ NICU ಇಡಬೇಕು ಪಾಪುನ ಅಂತ ಹೇಳಿದ್ರು. ಬಟ್ ಅವ್ರು 2 ದಿನನೂ ಅಲ್ಲ, ಆ್ಯಕ್ಚುಲಿ 24 ಗಂಟೆನೂ ಅಲ್ಲ, ನೈಟ್ 7 ಗಂಟೆಗೇನೋ ಹುಟ್ಟಿದ್ಲವಳು. ಬಟ್ ನೆಕ್ಸ್ಟ್ ಡೇ ಒಂದು ಮಧ್ಯಾಹ್ನದೊಳಗೇನೆ ಪಾಪುನ ನಮಗೆ ಕೊಟ್ಟರು, ತಾಯಿಗೇನೆ ಕೊಟ್ಬಿಟ್ರು. ಅಷ್ಟು ಹೇಳಿದ್ರು, ನಿಮ್ಮ ಮಗಳು ತುಂಬ ಸ್ಟ್ರಾಂಗ್ ಇದ್ದಾಳೆ ಅಂತ ಹೇಳಿದ್ರು. ಹಾಗಾಗಿ ಈ ಪಾದಯಾತ್ರೆ ನಾನೇನು ದೇವ್ರ ಹತ್ರ ಕೇಳ್ಕೊಂಡಿದ್ದೆ, ನನ್ನ ಬೇಬಿ ಮತ್ತು ನನಗೆ ಯಾವ ಮಗು ಹುಟ್ಟುತ್ತೋ ಆ ಮಗು ಇಬ್ಬರು ಆರೋಗ್ಯಕರವಾಗಿದ್ದರೆ ನಾನು ಈ ಹರಕೆ ತೀರಿಸ್ತೀನಿ ಅಂತ ಹೇಳಿದೆ. ಸೊ 1 ತಿಂಗಳ ಒಳಗೆ ಕರೆಕ್ಟಾಗಿ, ಇನ್ನು 1 ತಿಂಗಳಿಗೆ ಕರೆಕ್ಟಾಗಿ 1, 2, 3 ದಿನ ಏನೋ ಇದೆ, 3 ಅಲ್ಲ 4 ದಿನ ಇದೆ. 1 ತಿಂಗಳಿಗೆ ಇನ್ನು 4 ದಿನ ಟೈಮ್ ಇದೆ. ಹಾಗಾಗಿ ಇವಾಗ ತೀರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೊಂದು ವಿಷಯ, ಮೇಯ್ನ್ ವಿಷಯ ಹೇಳಲೇಬೇಕು. ಇವಾಗ ನಾನು ಏನು ಪಾದಯಾತ್ರೆಗೆ ಬಂದಿದ್ದೀನಲ್ಲ, ಈ ವಿಷಯ ಯಾರೊಬ್ರಿಗೂ ಗೊತ್ತಿಲ್ಲ. ಮೇಯ್ನಾಗಿ ನನ್ನ ಬೇಬಿಗೂ ಸಹ ಗೊತ್ತಿಲ್ಲ. ನನ್ನ ಬೇಬಿಗೂ ಗೊತ್ತಿಲ್ಲ ನಾನು ಪಾದಯಾತ್ರೆಗೆ ಬಂದಿರೋದು. ಆ್ಯಕ್ಚುಲಿ ಯಾರಿಗೆ ಗೊತ್ತಾ ಈ ವಿಷಯ? ಒಂದು ದೇವರಿಗೆ, ಇನ್ನೊಂದು ಬಂದು ನನ್ನ ಮಗಳಿಗೆ. ಸೊ ನನ್ನ ಮಗಳಿಗೆ ಹತ್ತಿರ 2-3 ದಿನದಿಂದನೂ ನಾನು ಸುಮ್ಮನೆ ಮಾತಾಡ್ತಾ ಹೇಳ್ತಾನೆ ಇದ್ದೆ. ಮತ್ತು ಹಿಂದಿನ ದಿನ ನಿನ್ನೆ ಕೂಡ ನಾನು ಹೇಳಿದೆ, ಮಗಳೇ ಈ ಥರ ಹೋಗ್ತಾ ಇದ್ದೀನಿ, ನಿಮಗೋಸ್ಕರ ನಿಮ್ಮ ಅಮ್ಮಂಗೋಸ್ಕರ ಈ ಥರ ಅರ್ಕೆ ಹೊತ್ಕೊಂಡಿದ್ದೆ, ಈ ಥರ ಹೋಗ್ತಾ ಇದ್ದೀನಿ ಅಂತ. ಸೊ ಈ ಇಬ್ಬರಿಗೆ ಗೊತ್ತಷ್ಟೇ, ದೇವರಿಗೆ, ಅದು ಬಿಟ್ಟರೆ ನನ್ನ ಮಗಳಿಗೆ. ಹಾಗೆ ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಮುಂಚೆ ನಾನೇನು ಮಾಡ್ತೀನಿ, ಈ ವಿಡಿಯೋ ಎಲ್ಲ ಕಂಪ್ಲೀಟ್ ಎಡಿಟ್ ಆದಮೇಲೆ ನನ್ನ ಬೇಬಿಗೆ ತೋರಿಸ್ತೀನಿ. ಆ ವಿಡಿಯೋ ಅದ್ರದ್ದು ರಿಯಾಕ್ಷನ್ನೂ ನಾನು ಆ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಹಾಗೆ ಒಂದು ಬಂದು ನನ್ನ ಬೇಬಿದಷ್ಟೇ ಸಪ್ರೇಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನನ್ನ ಬೇಬಿ ರಿಯಾಕ್ಷನ್, ಇನ್ನೊಂದು ಫ್ಯಾಮಿಲಿ ರಿಯಾಕ್ಷನ್. ಓಕೆ, ಒಂದು ಬಂದು ನನ್ನ ಬೇಬಿ ರಿಯಾಕ್ಷನ್, ಇನ್ನೊಂದು ಕಂಪ್ಲೀಟ್ ಫ್ಯಾಮಿಲಿ ರಿಯಾಕ್ಷನ್ಸೂ ನಾನು ಆ ವಿಡಿಯೋನೂ ಹಾಕ್ತೀನಿ. ನೋಡೋಣ ನನ್ನ ಬೇಬಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ, ಹಾಗೆ ನಮ್ಮ ಫ್ಯಾಮಿಲಿಯವರಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಉಗಿತಾರೆ, ಏನು ಮಾಡ್ತಾರೆ ಅಂತ ನೋಡೋಣ. 100ಕ್ಕೆ 200% ಕ್ಯಾಕರ್ಸ್ ಉಗಿತಾರೆ, ಏನಕ್ಕೆ ಬೇಕು ನಿಂಗೆ ಈ ಥರ ಎಲ್ಲ ಅಂತ, ಇಷ್ಟೊಂದು ಕಷ್ಟಪಡ್ಕೊಂಡು ಏನಕ್ಕೆ ಬೇಕು ಅಂತಲೂ ಬೈತಾರೆ. ಬಟ್ ಏನೋ ಒಂಥರ ಮನಸ್ಸಿಗೆ ಬಂತು, ಯಾಕಂದರೆ ಆ ಸಿಚುವೇಶನ್ ಆ ಥರ ಇತ್ತು, ಕೇಳ್ಕೊಳ್ಳೇಬೇಕಾಗೋ ಪರಿಸ್ಥಿತಿ ಬಂತು. ಯಾಕೆಂದರೆ ನನ್ನ ಲೈಫಲ್ಲಿ ನಾನು ಈ ಥರ ಯಾವತ್ತೂ ಕೇಳ್ಕೊಂಡೇ ಇಲ್ಲ, ಸತ್ಯವಾಗ್ಲೂ ನಾನು ಈ ಥರ ಯಾವತ್ತೂ ಕೇಳ್ಕೊಂಡಿಲ್ಲ. ಬಟ್ ಕೇಳ್ಕೊಳ್ಳೋ ಪರಿಸ್ಥಿತಿನೇ ಬಂತು. ಬಟ್ ಪುಣ್ಯ ದೇವರು ನಮಗೋಸ್ಕರ ನನ್ನ ಆಸೆಯನ್ನು ನೆರವೇರಿಸಿದ್ರು. ಸೊ ಹಾಗಾಗಿ ನಾನು ಇವಾಗ ಹರಕೆನ ತೀರಿಸ್ತಾ ಇದ್ದೀನಿ. ಸೊ ಇನ್ನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ, ಎಲ್ಲ ವಿಷಯ ಆಲ್ಮೋಸ್ಟ್ ಅಲ್ಲಿ ಹೇಳಿದ್ದೀನಿ, ಸುಮ್ಮನೆ ನಿಮಗೂ ಬೋರ್ ಹೊಡಿಯುತ್ತೆ. ಸೊ ಬಟ್ ಹಾಗೆ ಇನ್ನು ನಾನು ಯಾವ ಜಾಗಕ್ಕೆ ಹೋಗ್ತೀನಿ ಅನ್ನೋದೇ ನಿಮಗೆ ಇನ್ನೂ ಗೊತ್ತಿಲ್ಲ ಅಲ್ವಾ. ಸೊ ಪಾದಯಾತ್ರೆ ಮಾಡ್ಕೊಂಡು ನಾನು ಯಾವ ಜಾಗಕ್ಕೆ ಹೋಗ್ತೀನಿ ಅಂತ ಇವಾಗ ಹೇಳಲ್ಲ, ಈ ವಿಡಿಯೋ ಕೊನೆ ತನಕ ನೋಡಿ. ಇನ್ನು ಊಟ ಮಾಡೋದು, ತಿಂಡಿ ಮಾಡೋದು, ಮತ್ತು ಪ್ರತಿಯೊಂದು ಇನ್ನು ಯಾವುದು ವೀಡಿಯೋಸ್ ಎಲ್ಲ ನಾನು ಅದರಲ್ಲೇ ಯಾವುದೇ ಮಾಡೋಕ್ಕೆ ಹೋಗಲ್ಲ. ಈಗ ನೆಕ್ಸ್ಟು ನಾನು ರೂಮಿಗೆ ಹೋಗ್ತೀನಿ ಹಾಲ್ಟ್ ಆಗೋಕ್ಕೆ. ಸೊ ಎಲ್ಲರೂ ಮಾಡ್ತೀನಿ ಅನ್ನೋದುವೇ ನಂಗೆ ಗೊತ್ತಿಲ್ಲ. ಸೊ ಹಾಲ್ಟ್ ಆದಮೇಲೆ ಅಲ್ಲಿ ವೀಡಿಯೋ ಮಾಡ್ತೀನಿ. ಈಗ ಜಸ್ಟು ಬೆವ್ತು ಹೋಗಿರೋದು, ಟೈಮ್ ತೋರ್ಸೋಕ್ಕೂ ಮುಂಚೆ ತಾಳಿ ಪಕ್ಕ ಇದನ್ನ ನನ್ನ ಬೇಬಿ ಎಲ್ಲ ನೋಡಿದ್ರೆ ಹೆಂಗೆ ಪಕ್ಕದ ಬೇಜ ಮಾಡ್ಕೊಂತಾಳೆ. ಇಲ್ಲಿ ನೋಡಿ ಕಾಲೆಲ್ಲ ಹೆಂಗಾಗಿದೆ, ನೋಡಿ ಬೊಬ್ಬೆ ಎಲ್ಲ ಎದ್ದು ಒಡೆದಿರೋದು ನೋಡಿ. ನಿಜವಾಗ್ಲೂ ಸಖತ್ತಂದರೆ ಸಿಕ್ಕಾಪಟ್ಟೆ ಕಾಲು ನೋವ್ತವೆ, ನಡೆಯೋಕ್ಕೂ ಕಷ್ಟ ಒಂದು ಸ್ವಲ್ಪ. ಹಾಗಾಗಿ ಒಂದು ಟೈಮ್ ಇವಾಗ 6:39 ಆಗಿದೆ, ಸಂಜೆ. ಬೆಳಗಲ್ಲಪ್ಪ, ಸಂಜೆ. ಸ್ವಲ್ಪ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ಮತ್ತೆ ಇನ್ನು ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಡೆ ಅವಾಗ್ಲಿಂದನೂ ನಡೀತಾನೇ ಇದ್ದೀನಿ. ರೋಡಲ್ಲಿ ಗಾಡಿಗಳು ನೋಡಿ ಹೆಂಗೆ ನುಗ್ಗುತ್ತಾ ಇದ್ದಾವೆ ಅಂದರೆ, ಆ್ಯಕ್ಚುಲಿ ಒಂದು 2-3 ಜನ ಬಂದು ಕೇಳಿದ್ರೆ ಏನೋ ಡ್ರಾಬ್ಯಾಕ್ ಅಂತ ಕೇಳಿದ್ರು, ಬೇಡ ಅಂದರೆ. ಬಟ್ ಸೀರಿಯಸ್ಲಿ ಹೆವಿ ಅಂದರೆ ಭಯಾನಕ ಕತ್ಲಿದೆ. ಒಂದು ಲೆಕ್ಕದಲ್ಲಿ ಈ ಕಡೆ ಭಯಾನೂ ಆಗ್ತದೆ, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಪುಣ್ಯಕ್ಕೆ ಒಂದೊಂದು ಕಡೆ ಲೈಟ್ ಇದೆ, ಬಟ್ ನಿಜ ಹೇಳ್ಬೇಕಂದ್ರೆ ಎಷ್ಟೋ ಕಡೆ ಲೈಟೇ ಇಲ್ಲ. ಇನ್ನೊಂದು ಮೊಬೈಲಲ್ಲಿ ಚಾರ್ಜ್ ಬಿಟ್ಕೊಂಡು ಹೋಗ್ತಾ ಇದ್ದೀನಿ ನಾನು. ನೋಡಿ ಈ ಕಡೆ ಎಲ್ಲ ಫುಲ್ಲು ಕಾಡೆ, ಈ ಸೈಡೆಲ್ಲ ಫುಲ್ ಕಾಡಿದೆ. ಹೋಯ್ತಾ ಇದ್ದೀನಿ. ಈ ಕಡೆ ನನಗೆ ವೀಡಿಯೋ ಮಾಡೋಕ್ಕೆ ಒಂದೊಂದ್ಸಲ ಮನಸ್ಸೇ ಆಗಲ್ಲ ಸುಮ್ಮನೆ, ಯಾಕಂದ್ರೆ ಅಷ್ಟು ನೋವಾಗ್ತಿರತ್ತಲ್ಲ, ಸುಮ್ಮನೆ ಯಾರು ವೀಡಿಯೋ ಮಾಡ್ತಾರೆ ಅಂತ ಅನ್ಸ್ಬಿಡುತ್ತೆ. ಈ ಫಸ್ಟು ಹೋಗಿ ರೂಮಿಗೆ ಸೇರ್ಕೋಬೇಕಷ್ಟೇ. ಓಕೆ, ಟೈಮ್ ಬಂದು 1:06, ಆಗಸ್ಟ್ 26. ಅಂದರೆ ಇವತ್ತು ಗೌರಿ ಹಬ್ಬ. ಸೊ ನಾಳೆ ಗಣೇಶ ಹಬ್ಬ, ಸೊ ಇವತ್ತು ಗೌರಿ ಹಬ್ಬ. ಸೊ ಈಗ ಫ್ರೆಶ್ ಅಪ್ ಆಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ವೀಡಿಯೋ ಮಾಡ್ತಿರೋದು ನಾನು ರೂಮಿಗೆ ಬಂದು. ಈಗ ಮಲ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಕೊಂಡು
ಮತ್ತೆ ಐ ಥಿಂಕ್ ಇನ್ನು ಟೈಮ್ ಏನಾಗಲ್ಲ, ಡೈರೆಕ್ಟ್ ಇನ್ ದೇವಸ್ಥಾನಕ್ಕೆ. ಸೊ ನಿಮಗೆ ಗೊತ್ತಾಗುತ್ತೆ ನಾಳೆ ಬೆಳಗ್ಗೆ ಅಂದರೆ ಇವಾಗಲೇ ಬರುತ್ತೆ. ಸೊ ಯಾವ ದೇವಸ್ಥಾನಕ್ಕೆ, ಟೋಟಲ್ ಎಷ್ಟು ಕಿಲೋಮೀಟ್ರು, ಮತ್ತೆ ದೇವ್ರ ದರ್ಶನ ಎಲ್ಲ ಮಾಡಾದ್ಮೇಲೆ ತುಂಬ ಇಂಪಾರ್ಟೆಂಟ್ ವಿಷಯ ನಾನು ಹೇಳೋದಿದೆ. ಕೊನೆ ತನಕ ನೋಡಿ, ಓಕೆ? ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಕೊನೆ ತನಕ ನೋಡಿ. ತುಂಬ ಇಂಪಾರ್ಟೆಂಟ್ ವಿಷಯ ಹೇಳೋದಿದೆ. ನಾನು ಬರಬೇಕಾದ್ರೆ ಏನೆಲ್ಲ ಆಯಿತು ಅನ್ನೋದು ತುಂಬ ವಿಷಯ ಇದೆ, ಹೇಳ್ತೀನಿ ನಾನು. ಟೈಮು 3:54. ಈಗ ಸರಿಯಾಗಿದ್ದೆ ಇಲ್ಲ, ಪಟಾಪಟ್ ಅಂತ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಬರ್ತೀನಿ. ಓಕೆ, ಕರೆಕ್ಟಾಗಿ 5 ಗಂಟೆ ಜಸ್ಟ್ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಹಬ್ಬ ಕೊನೆಗೂ ಕುಂಕುಮ ಇಲ್ಲೆಲ್ಲ ಆಗೋಗಿದೆ. ಪಾದಯಾತ್ರೆ ಮುಗೀತು, ಕಂಪ್ಲೀಟ್ ಆಯಿತು ಪಾದಯಾತ್ರೆ. ಸೊ ನಾನು ಕೊನೆಗೆ ಹೇಳ್ತೀನಿ ಅಂದಿದ್ದೆ, ನಾನು ಎಲ್ಲಿಗೆ ನಮ್ಮ ಹಾಸನದಲ್ಲಿರೋ ಹಾಸನಾಂಬ ತಾಯಿ ದೇವಸ್ಥಾನದಿಂದ ನಾನು ಎಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೆ ಅಂತಂದರೆ, ನೋಡಿ, ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನಾನು ಬಂದಿರೋದು. ಯಾರ್ಯಾರಿಗೆ ಗೆಸ್ಸಿಂಗ್ ಇತ್ತು, ಯಾರ್ಯಾರಿಗೆ ಅನಿಸಿತ್ತು ಪಕ್ಕ ಇವ್ರು ಇಲ್ಲಿಗೆ ಬರೋದು ಅಂತ ಯಾರ್ಯಾರಿಗೆ ಅನಿಸಿತ್ತು ಕಮೆಂಟ್ ಮಾಡಿ. ದೇವ್ರ ದರ್ಶನ ಎಲ್ಲ ಮುಗೀತು, ಕಂಪ್ಲೀಟ್ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಆಚೆ ಬಂದಮೇಲೆ ನಾನು ವೀಡಿಯೋ ಮಾಡ್ತಿರೋದು. ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಲ್ವಾ? ಸೊ ಒಳಗಡೆ ವೀಡಿಯೋ ಮಾಡೋದಿರೋ ಕಾರಣ ನಾನು ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಸೊ ನಿಜವಾಗ್ಲೂ ಇಲ್ಲಿ ಎಕ್ಸ್ಪೀರಿಯನ್ಸ್ ಯಾವ ಥರ ಆಯಿತು ಅಂತ ತಾಳಿ ಫಸ್ಟು ರೂಮಿಗೆ ಹೋಗ್ತೀನಿ. ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದೆ. ಫಸ್ಟು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ವೀಡಿಯೋ ಮಾಡ್ತೀನಿ. ರೂಮಿಗೆ ಜಸ್ಟ್ ಬಂದೆ. ಹಾಗೆ ತುಂಬ ಇಂಪಾರ್ಟೆಂಟು, ಕೊನೆ ತನಕ ನೋಡಿ. ಕೊನೆಯಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಹೇಳೋದಿದೆ, ಏನಾಯಿತು ನನ್ನ ಜರ್ನಿಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಹೇಳೋದಿದೆ. ಓಕೆ, ನಾನು ಹೇಳ್ತಾ ಇದ್ದೀನಿ, ಕೊನೆ ತನಕ ನೋಡಿ. ಸೊ ಈಗ ಫಸ್ಟು ಮೇಯ್ನಾಗಿ ದೇವ್ರನ್ನ ಹತ್ತಿರದಲ್ಲಿ ನೋಡಿದಾಗ ಹೆಂಗೆ ಒಂಥರ ಈ ರೋಮಾಂಚನ ಆದಂಗೆ ಆಯಿತು. ಒಂಥರ ಎಷ್ಟು ಖುಷಿ ಆಯಿತು ಅಂದರೆ, ನನ್ನ ಲೈಫಲ್ಲಿ ಫಸ್ಟು ಟೈಮ್ ಇದು ಹೇಳ್ತಾ ಇದ್ದೀನಿ ಇನ್ನೊಂದ್ಸಲ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್. ಇದುವರೆಗೂ ತುಂಬ ಸಲ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀನಿ, ತಾಯಿ ಚಾಮುಂಡೇಶ್ವರಿ ಅಮ್ಮನ ದರ್ಶನ ಮಾಡಿದ್ದೀನಿ. ಆದರೆ ತುಂಬ ಅಂದರೆ ಆಲ್ಮೋಸ್ಟ್ ಎಲ್ಲ ಸಲನೂ ಜಾಸ್ತಿ 5 ಸೆಕೆಂಡ್ ಕೂಡ ಅಲ್ಲಿ ನಿಲ್ಲಕ್ಕೆ ಬಿಡ್ತಾ ಇರಲಿಲ್ಲ. ನೂಕ್ ಹಾಕೋರು, ಯಾಕಂದರೆ ಅಷ್ಟು ಆ ರೇಂಜಿಗೆ ರಶ್ ಇರೋದು. ಆದರೆ ಇವತ್ತು ಮಾತ್ರ ಅದೇನೋ ಗೊತ್ತಿಲ್ಲ, ಹತ್ತಿರ ನಾನು ಹೇಳ್ತಾ ಇರೋದು 3 ರಿಂದ 5 ನಿಮಿಷದವರೆಗೂ ಅಮ್ಮನವ್ರ ಮುಂದ್ಗಡೆನೆ ನಿಂತ್ಕೊಂಡು ಮನ್ಸಾರೆ ಕೇಳ್ಕೊಂಡೆ ನಾನು. ಅದೇನೋ ಗೊತ್ತಿಲ್ಲ, ನನ್ನ ಪುಣ್ಯ ಅದೇನೋ ಒಂಥರ. ಅಷ್ಟು ಖುಷಿ ಆಯಿತು ನನಗೆ. ಮನಸ್ಸಲ್ಲಿ ಇರೋದೆಲ್ಲ ತಾಯಿ ಮುಂದ್ಗಡೆ ಒಪ್ಪಿಸ್ದಂಗೆ ಆಯಿತು. ಸಿಕ್ಕಾಪಟ್ಟೆ ಖುಷಿ ಆಯ್ತು, ಅಷ್ಟು ಖುಷಿ ಆಯಿತು. ಇನ್ನೊಂದು ಮೇಯ್ನಾಗಿ ಏನು ಅಂತಂದರೆ, ಪ್ರತಿಯೊಂದು ಜರ್ನಿ ಎಲ್ಲ ಚೆನ್ನಾಗಿತ್ತು. ಸೊ ನಾನು ಏನಂತ ಹೇಳಿದ್ದೆ, ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ಅಂತ ಹೇಳ್ತಿದ್ದೆ. ಹಾಗೆ ಎಷ್ಟು ಜನರಿಗೆ ಗೊತ್ತಿತ್ತು. ಸೊ ನಾನು ಏನು ವೀಡಿಯೋ ನೋಡ್ತಿರ್ಬೇಕಾದ್ರೆ ಯಾರ್ಯಾರಿಗೆ ಗೆಸ್ಸಿಂಗ್ ಆಗಿತ್ತು, ಪಕ್ಕ ಇವರು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ. ನಾನು ಹೇಳಿದ್ದೆ ಕೊನೆಯಲ್ಲಿ ಒಂದು ವಿಷಯ ಇದೆ, ತುಂಬ ಇಂಪಾರ್ಟೆಂಟ್ ವಿಷಯ, ಹೇಳಿ ಕೊನೆ ತನಕ ನೋಡಿ ಅಂತ. ನಾನು ಮನಸ್ಸಲ್ಲಿರೋದನ್ನು ಹೇಳ್ಕೊಬಿಡ್ತೀನಿ. ನಾನು ಮೇಯ್ನಾಗಿ ಏನು ಗೊತ್ತಾ, ನಾನು ಪಾದಯಾತ್ರೆ ಮಾಡಿದೆ ಮುಗಿಸ್ದೆ ಅಲ್ಲ, ನಾನು ಟು ಬಿ ಫ್ರ್ಯಾಂಕ್ ಮನ್ಸಾರೆ ಹೇಳ್ತಾ ಇದ್ದೀನಿ, ನಾನು ಕಂಪ್ಲೀಟ್ ಪಾದಯಾತ್ರೆ ನಾನು ಮಾಡಿಲ್ಲ. ಸೀರಿಯಸ್ ಆಗಿ ಹೇಳಬೇಕು ಅಂತಂದರೆ, ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೆ, ಪಾದಯಾತ್ರೆ ಮಾಡ್ಕೊ ಬರ್ತೀನಿ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೆ. ಆದರೆ ಒಂದು 4 ಕಡೆ ನಾನು ಗಾಡೀಲಿ ಟ್ರಾವೆಲ್ ಮಾಡಿದೆ. ನಾನು ಆ್ಯಕ್ಚುಲಿ ಇದು ಹೇಳ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸಲ್ಲಿ ಇರೋದು ನಾನು ಹೇಳ್ತಾ ಇದ್ದೀನಿ. 4 ಕಡೆ ನಾನು ಗಾಡೀಲಿ ಟ್ರಾವೆಲ್ ಮಾಡಿದೆ. ಅದಕ್ಕೂ ರೀಸನ್ ಇದೆ. ಒಂದು ಕಡೆ ನನಗೆ ಕಾಲು ಹಿಡ್ಕೊಂಡಂಗೆ ಆಯಿತು. ನನಗೆ ಒಂದು ಕೂತ್ಕೊಂಡೆ, ಒಂದು 10 ನಿಮಿಷ 20 ನಿಮಿಷ ಕೂತ್ಕೊಂಡೆ. ಆದ್ರೂ ನನ್ನ ಕೈಯಲ್ಲಿ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಬಟ್ ಒಬ್ಬರು ಯಾರೊಬ್ರು TVS, ಒಬ್ಬರು ತಾತ TVS XL ಸೂಪರ್ ಹತ್ರ ಡ್ರಾಪ್ ತಗೊಂಡು ಒಂದು ಎಷ್ಟು ಗೊತ್ತಾ, ಒಂದು ಕಾಲು ಎರಡು ಸಲ ಆ ಥರ ಹಿಡ್ಕೊಂಡಾಗ ನಾನು ಏನು ಮಾಡಿದೆ, ಸ್ವಲ್ಪ ಗಾಡೀಲಿ ಸ್ವಲ್ಪ ಮುಂದೆ ಹೋಗ್ವೆ. ಒಂದು 4 ಕಿಲೋಮೀಟರ್ ಅಥವಾ ಒಂದು 10 ಕಿಲೋಮೀಟರ್ ತನಕ, ಅವ್ರು ಎಲ್ಲಿ ತನಕ ಹೋಗೋರು ಅಲ್ಲಿ ತನಕ ಬಿಡಿ ಅಂತ ಹೇಳಿ ಒಂದು 10 ಕಿಲೋಮೀಟರ್ ತನಕ ಅವಾಗ ಸ್ವಲ್ಪ ಗಾಡೀಲೇನೆ ಕಾಲು ಸ್ವಲ್ಪ ಫ್ರೀ ಮಾಡ್ಕೊಳ್ವೆ. ಅದಾದ ಮತ್ತೆ ಹೇಳ್ಕೊಂಡು ಸ್ವಲ್ಪ ನಡ್ಕೊಂಡು ಹೋಗುವೆ. ಆ ಥರ ಮಾಡ್ತಿದ್ದೆ. ಅಲ್ಲಿ 1-2 ಸಲ ಆ ಥರ ಕಾಲು ಹಿಡ್ಕೊಂಡಿರೋದಾಗಿರ್ಬೋದು. ಅದು ಬಿಟ್ಟರೆ ನನಗೆ ಒಂದು ಕಡೆ ಭಯ ಆಯಿತು. ಅಂದರೆ ಯಾವ ಥರ ಅಂದರೆ, ನನ್ನ ಮುಂದ್ಗಡೆ ಒಂದು 2-3 ಜನ ಬೈಕಲ್ಲಿ, ಆ್ಯಕ್ಚುಲಿ ನಾನು ಮಾಸ್ಕ್ ಹಾಕೊಂತೀನಿ, ಅವರು ಅದೇ ಥರನೇ ಮಾಸ್ಕ್ ಹಾಕೊಂಡಿದ್ದು, ಹೆಲ್ಮೆಟ್ ಹಾಕೊಂಡಿದ್ರು. 1 ಸಲ ಹಿಂಗೆ ನೋಡ್ಕೊ ಹೋದ್ರು, 2 ಸಲ ಹಿಂಗೆ ನೋಡ್ಕೊಂಡಿದ್ರು, ಮತ್ತೆ 3 ಸಲ ನನ್ನ ಮುಂದೆನೇ ಪಾಸ್ ಆದರು. ನನಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಅದು ಪುಣ್ಯಕ್ಕೆ ಸ್ವಲ್ಪ ಮೇನ್ ರೋಡ್ ಆಗಿರೋದ್ರಿಂದ, ಸ್ವಲ್ಪ ಆ್ಯಕ್ಚುಲಿ ಕಾಡು ಮಧ್ಯದಲ್ಲಿ ಇರಲಿಲ್ಲ, ಸ್ವಲ್ಪ ಮೇನ್ ರೋಡ್ ಆಗಿರೋದ್ರಿಂದ ನಾನೇನು ಮಾಡಿದೆ, ಇಮ್ಮಿಡಿಯೇಟಾಗಿ ನಾನು ಸ್ವಲ್ಪ ಎಷ್ಟೋ ಜನರಿಗೆ ಡ್ರಾಪ್ ಕೇಳಿದೆ, ಯಾರೂ ಕೊಡ್ತಾ ಇರಲಿಲ್ಲ. ಯಾಕೆಂದರೆ ನಾನು ಮಾಸ್ಕ್ ಕ್ಯಾಪಲ್ಲಿ ಹಾಕೊಂಡಿದ್ದೀನಿ, ನಾನು ಕಳ್ಳಂತರ ನೋಡೋರು. ಬಟ್ ಅವ್ರು ಕಳ್ಳರು ಏನೋ ಸತ್ಯವಾಗ್ಲೂ ಗೊತ್ತಿಲ್ಲ. ಬಟ್ ಅವರು ನನ್ನ ವೀಡಿಯೋ ನೋಡೋರಲ್ಲ ಅಂತ ಅನ್ಸುತ್ತೆ. ಯಾಕೆಂದರೆ ನಾನು ಮಾಸ್ಕ್ ಹಾಕೊಂಡು ಕ್ಯಾಪ್ ಹಾಕೊಂಡಿರೋದ್ರಿಂದ ಅವ್ರನ್ನ ಕಂಡಿಡಿಯೋಕ್ಕೆ ಸಾಧ್ಯನೇ ಅಲ್ಲ. ಸೊ ಅಲ್ಲಿ ಒಂದು ಸಲ ನನಗೆ ಎಲ್ಲಿ ಗೊತ್ತಾ, ಹೊಳೆನರಸೀಪುರ ರೋಡ್ ಹತ್ರ ಅಲ್ಲಿ ಭಯ ಆಗಿ ಒಬ್ಬರ ಹತ್ರ ಡ್ರಾಪ್ನ ತಗೊಂಡೆ, ಹೀರೋ ಹೋಂಡಾ ಬೈಕ್ ಅವ್ರ ಹತ್ರ. ಅಲ್ಲೊಂದಿಷ್ಟು ಕಿಲೋಮೀಟರ್ ತನಕ ನಾನು ಬಂದೆ. ಅದಾದ ಮೇಲೆ ಎಷ್ಟೋ ಕಿಲೋಮೀಟರ್ ಬಂದೆ ನಾನು ಅವ್ರ ಬೈಕಲ್ಲಿ. ಆ್ಯಕ್ಚುಲಿ ಅವ್ರು ಮೈಸೂರಿಗೆ ಬರೋರು, ಬಟ್ ಅವ್ರ ಜೊತೆ ನಾನು ಮೈಸೂರಿಗೆ ಬಂದಿಲ್ಲ. ನಾನು ಎಷ್ಟೋ ಕಿಲೋಮೀಟರ್ ತನಕ ಆಮೇಲೆ ನನಗೆ ಸರಿ ಅನಿಸ್ತಾ ಇರಲಿಲ್ಲ, ಇಳ್ಕೊಂಡೆ. ಅದಾದ್ಮೇಲೆ ಮತ್ತೆ ನಡೆದೆ ಕೊನೆಗೆ KR ನಗರ ಅನಿಸುತ್ತೆ. KR ನಗರದಲ್ಲಿ ನಾನು ಒಂದು ಸಂಜೆ 7 ಗಂಟೆ ಟೈಮ್ ಹಂಗೆ ನಾನು ರೂಮ್ ಮಾಡಿದೆ. ಅಲ್ಲಿ ರೂಮಲ್ಲಿ ಇದ್ದೆ ನಾನು. ಅದಾದಮೇಲೆ ಅಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಹೋಗೋಕ್ಕೆ ಸ್ಟಾರ್ಟ್ ಆದರೆ
ಕತ್ಲಾಗಿತ್ತು, ಮೀಟ್ರ್ ಆಫ್ ಆಯಿತು. ಸತ್ಯವಾಗ್ಲೂ ಸೀರಿಯಸ್ ಆಗಿ ಹೇಳ್ತೀನಿ, ನನಗೆ ಏನೋ ಹೇಳ್ಬೇಕಂತ ಹೇಳ್ತಾ ಇಲ್ಲ, ವೀಡಿಯೋಗೋಸ್ಕರ ಹೇಳ್ತಾ ಇಲ್ಲ, ಇರೋದನ್ನೇ ಹೇಳ್ತಾ ಇದ್ದೀನಿ. ಒಂದು ಕಡೆ ಏನೋ ಒಂಥರ ಸೌಂಡ್ ಆಗೋದು, ಫುಲ್ ಕತ್ಲು, ಒಂಥರ ಕಾಡು, ಫುಲ್ ಒಂದು ಫುಲ್ ಕತ್ಲು. ನಂಗೆ ಈ ಕಡೆ ವಿಡಿಯೋ ಓಪನ್ ಮಾಡೋದು ಕಾಣೋದೇ ಇಲ್ಲ, ಯಾಕಂದ್ರೆ ಲೈಟೇ ಇಲ್ಲ, ಸ್ಟ್ರೀಟ್ ಲೈಟ್ಸ್ಗಳೇ ಇಲ್ಲ. ಅಷ್ಟು ಭಯ ಆಯಿತು. ಅಲ್ಲೊಬ್ಬರ ಹತ್ರ ನಾನು ಡ್ರಾಪ್ನ ತೆಗೆಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ಸಿಟಿ ಸೈಡ್ ಬರೋ ಥರ ಆದ ತಕ್ಷಣ ಅಲ್ಲಿ ಇಳ್ಕೊಂಡು ಮತ್ತೆ ಇನ್ನೊಂದ್ಸಲ ನಡೆದೆ ಅದು ಮತ್ತೆ ಇನ್ನೊಂದು ಥರ ಕಾಡು ಥರ ಬಂತು. ಮತ್ತೆ ಅಲ್ಲಿಂದ ಡ್ರಾಪ್ ಮಾಡ್ಕೊಂಡು ಹತ್ರ ಮೈಸೂರಿಗೆ ಬಂದೆ ನಾನು. ಬಟ್ ನನ್ನ ಪ್ರಕಾರ ನಾನೊಂದು ಅರ್ಧ ಹಾಸನಿಂದ ಮೈಸೂರು ಏನಿದೆ ಅರ್ಧ ಪಾದಯಾತ್ರೆ ಮಾಡಿದ್ದೀನಿ, ಅದು ಬರೀ ಕಾಲಲ್ಲಿ, ಸ್ಲಿಪ್ಪರ್ ಗಿಪ್ಪರ್ ಏನೂ ಹಾಕಿದೆ. ಇನ್ನು ಅರ್ಧ ನನ್ನ ಪ್ರಕಾರ ನಾನು ಆಲ್ಮೋಸ್ಟ್ ಟ್ರಾವೆಲೇ ಮಾಡಿರೋದು. ಸೊ ನನ್ನ ರೂಮಿಗೆ ಮೈಸೂರಿಗೆ ಬಂದ ತಕ್ಷಣ ಹತ್ರ ಐ ಥಿಂಕ್ ನಾನು ವೀಡಿಯೋದಲ್ಲಿ ನೋಡಿರ್ಬೋದು 1 ಗಂಟೆ ಏನೋ ಆಗಿದೆ ಸಮಥಿಂಗ್. ಸೊ ಅಲ್ಲಿ 1 ಗಂಟೆ ಆದ ತಕ್ಷಣ ನಾನೇನಾಯಿತು, ನನ್ನ ಮನಸ್ಸಿಗೆ ಏನೋ ಒಂಥರ ಸರಿ ಆಗ್ತಾ ಇರಲಿಲ್ಲ. ನನಗೆ ದೇವ್ರ ಹತ್ರ ಕೇಳ್ಕೊಂಡಿದ್ದು ಪಾದಯಾತ್ರೆ ಮಾಡ್ಕೊ ಬರ್ತೀನಿ ಅಂತ, ಇದೇನಿದು ಸರಿ ಆಗಿಲ್ವಲ್ಲ ಅಂತ ಕೇಳ್ಕೊಂಡಾಗ ಮನಸ್ಸಲ್ಲಿ ಅಂದ್ಕೊಂಡೆ, ಏನಾದರೂ ಹುಂಡಿಗೆ ಏನಾದ್ರು ಒಂದು ತಪ್ಪು ಕಾಣಿಕೆ ಥರ ಹಾಕೋಣ, ಏನಾದ್ರು ಅನ್ನೋದು ಏನಾದರೂ ಒಂದು ಅಮೌಂಟ್ ರಶೀದಿ ಮಾಡಿಸೋಣ ಅಂತ ಅಂದ್ಕೊಂಡೆ. ಆಯಿತು ಅಂತ ಅಂದ್ಕೊಂಡು ಮಲ್ಕೊಂಡೆ. ಬೆಳಗ್ಗೆ ಎದ್ದಾಗ ನನ್ನ ತಲೆಗೆ ಬಂತು, ಇಲ್ಲ ಇದು ತಪ್ಪು ಕಾಣಿಕೆ ದುಡ್ಡಿರೋ ಯಾರು ಬೇಕಾದ್ರೂ ಮಾಡ್ತಾರೆ, ಅದರಲ್ಲಿ ಏನೂ ಇಲ್ಲ. ಇವಾಗ ಈಗ ತಪ್ಪು ಮಾಡಿದ್ರೆ ಕಾಣಿಕೆ ಆಗ್ದಂಗೆ ಅನಿಸ್ಬಿಡುತ್ತೆ. ಇಲ್ಲ ನಾನು ಬೇರೆ ಏನಾದರೂ ಮಾಡಬೇಕು, ದೇವ್ರಿಗೆ ಏನಾದರೂ ಒಂದು ನನ್ನ ಹರಕೆ ಮುಖಾಂತರ ಏನಾದ್ರು ಒಂದು ತೀರಿಸ್ಬೇಕಂತ ಅಂದ್ಕೊಂಡು ಸೀದಾ ಅಲ್ಲಿಂದ ನಾನು ನಮ್ಮ ರೂಮಿಂದ ನಾನು ಬೆಳಗ್ಗೆ ಸ್ನಾನ ಎಲ್ಲ ಮಾಡ್ಕೊಂಡು ಕರೆಕ್ಟಾಗಿ ಒಂದು 5:45 ರೂಮಿಂದ ಸೀದಾ ನಾನು ಹೋಗಿ ಚಾಮುಂಡಿ ಬೆಟ್ಟ ಹತ್ತೋ ಮೆಟ್ಲ ಹತ್ರ ಹೋದೆ. ಚಾಮುಂಡಿ ಬೆಟ್ಟ ಏನು ಹತ್ತೋ ಮೆಟ್ಲೇನಿದೆ ಅಲ್ಲಿಗೆ ಹೋದೆ. ಆಲ್ಮೋಸ್ಟ್ ಅಲ್ಲಿ ಇವಾಗ ಎಷ್ಟೋ ಜನರಿಗೆ ಗೊತ್ತಾಗಿರುತ್ತೆ. ನಾನು ಐ ಥಿಂಕ್ ಹೇಳೋಕ್ಕಿಂತ ನೀವೇ ನೋಡ್ಕೊಬಿಡಿ, ಫುಲ್ಲು ನೀಟಾಗಿ ತೋರಿಸ್ತೀನಿ, ನೀವೇ ನೋಡ್ಕೊಬಿಡಿ. ಐ ಥಿಂಕ್ ಗೊತ್ತಾಗಿರುತ್ತೆ. ಫುಲ್ಲು ರೆಡ್ ಆಗಿರೋದು ನೋಡಿ, ಫುಲ್ಲು ಏನು 1008 ಮೆಟ್ಲು ಏನಿದೆ, 1008 ಹೌದು 1008 ಮೆಟ್ಲು ಏನಿದೆ ಅದನ್ನು ಮಂಡಿಲಿ ಎಲ್ಲಿ ತನಕ ಅಂತಂದರೆ ಸ್ಟಾರ್ಟಿಂಗು ಮೊದಲನೇ ಮೆಟ್ಲಿಂದ ನಂದಿ ದೇವರು ಏನಿದೆ ಅಲ್ಲ, ನಂದಿ ದೇವ್ರವರೆಗೂ ಮಂಡಿಲಿ ನಡೆದಿದ್ದೀನಿ ನಾನು. ಸೊ ಅದರದ್ದು ಒಂದೊಂದು ಕ್ಲಿಪ್ಸ್ಗಳು ಹಾಕ್ತೀನಿ ನೋಡಿ, ಕ್ಲಿಪ್ಸ್ಗಳು ಬರ್ತಾ ಹೋಗುತ್ತೆ. ಮಂಡಿಲಿ ನಡೆದಿದ್ದೀನಿ ಎಲ್ಲಿ ತನಕ ನಂದಿವರೆಗೂ. ನನಗೆ ಗೊತ್ತಿರೋಂಗೆ ಅದು ಹತ್ರ ಅಂದರೂ 650 ಮೇಲಿದೆ ಅನ್ಕೊಂತೀನಿ ನಾನು. ಅದಾದಮೇಲೆ ನಂದಿಗೆ ಹತ್ರ ಹೋಗಿ ನಮಸ್ಕಾರ ಮಾಡಿದ್ಮೇಲೆ ಅಲ್ಲಿಂದ ನಾನು ಸಿಟಪ್ಸ್ ಮಾಡ್ಕೊಂಡು ಹೋದೆ. ಅಂದರೆ ಬರೀ ಈ ಥರ ಕೂತ್ಕೊಂಡಲ್ಲೇ ಮಾಡ್ಕೊಂಡು ಹೋಗ್ತಾರಲ್ಲ ಆ ಥರ 2 ಥರ ನಾನು ಮಾಡಿ ಹರಕೆನ ತೀರಿಸಿದೆ. ಎಲ್ಲಿಂದ ನಂದಿಯಿಂದ ಚಾಮುಂಡಿ ಬೆಟ್ಟದವರೆಗೂ ಇನ್ನು ಉಳಿದಿದ್ದು ಏನೊಂದು 400 ಸಮಥಿಂಗ್ ಏನಿದೆ ಅಲ್ಲಿವರೆಗೂ ನಾನು ಸಿಟಪ್ಸ್ ಥರ ಮಾಡ್ಕೊಳ್ತಾ ಒಂದೊಂದೇ ಮೆಟ್ಲು ಹಾಕ್ಕೊಂತ ನಾನು ಹೋದೆ. ಅದರದ್ದು ವೀಡಿಯೋ ನೀವು ನೋಡ್ತಿರ್ಬೋದು. ಸೊ ಈಗ ಒಂದ್ಸಲ ನೀವು ಕಮೆಂಟ್ ಮಾಡಿ, ನೀವು ಲೆಕ್ಕ ಹಾಕಿ, ನಾನು ಸ್ಟಾರ್ಟಿಂಗಿಂದ ನಂದಿವರೆಗೂ ಕರೆಕ್ಟಾಗಿ ನಂದಿ ದೇವರು ಏನಿದೆ ಅಲ್ಲಿವರೆಗೂ ಎಷ್ಟು ಮೆಟ್ಲು ನಾನು ಮಂಡಿಲಿ ನಡೆದಿದ್ದೀನಿ ಬಂದಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಏನಿದೆ ಸಿಟಪ್ಸ್ ಎಷ್ಟು ಮೆಟ್ಲು ಇದು ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ. ಬಟ್ ನನ್ನ ಅನಿಸಿಕೆ ಪ್ರಕಾರ 650 ಮೇಲೆ ದಾಟಿದ್ದೀನಿ ಮಂಡಿಲಿ. ಅದು ಬಿಟ್ಟರೆ ಇನ್ನು ಉಳಿದಿದ್ದು 380 ಸಮಥಿಂಗ್ ಏನು 350 ಸಮಥಿಂಗ್ ಏನು ಬರುತ್ತೆ ಅದು ಬಂದು ನಾನು 358 ಏನು ಬರುತ್ತಲ್ಲ ಅದು ಸಿಟಪ್ಸಲ್ಲಿ ಕೂತಲ್ಲೇ ಹೆಜ್ಜೆ ಇಟ್ಕೊಳ್ತಾ ಹೋಗೋದು. ಬಟ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾನು, ನನ್ನ ಮಂಡಿಲಿ ಏನು ನಡೆದೇ ಇಲ್ಲ ಅದಲ್ಲ. ಆ್ಯಕ್ಚುಲಿ ಅದು ನೋವಾಗ್ತಿತ್ತು, ಇಲ್ಲ ಅಂತ ಹೇಳಲ್ಲ, ಅಷ್ಟು ನೋವಾಗ್ತಿತ್ತು, ತುಂಬ ಅಂದರೆ ತುಂಬ ನೋವಾಗ್ತಿತ್ತು. ಅದಾದಮೇಲೆ ನಾನು ಅನ್ಕೊಳ್ವೆ ಓಕೆ ನಂದಿ ದೇವ್ರಿಗೆ ನಮಸ್ಕಾರ ಆದಮೇಲೆ ಸಿಟಪ್ಸ್ ಏನು ಮಾಡ್ತೀನಿ ಅದು ಈಸಿ ಇರುತ್ತೆ, ಬೇಗ ಮುಗಿಯುತ್ತೆ ಅಂದ್ಕೊಂಡೆ. ಬಟ್ ಬೇಗ ಮುಗೀತು, ಏನು ಮಂಡಿಲಿ ಹತ್ತಕ್ಕಿಂತ ಅದು ಬೇಗ ಮುಗೀತು. ಆದರೆ ನೋವು ಆಯಿತು ನನಗೆ ಇಲ್ಲಿ, ಈಗಲೂ ನೋವ್ತಾ ಇದೆ. ಎಷ್ಟು ನೋವಾಯಿತು ಅಂದರೆ ಅಷ್ಟು ನೋವಾಯಿತು ನನಗೆ. ಮಂಡಿ ಇದು ತೊಡೆ, ಮಂಡಿ, ಪಾದ, ಇಲ್ಲಿ ಹಿಂದೆ ಸೊಂಟ, ಬೆನ್ನು ಇಷ್ಟು ನೋವ್ತಾ ಇದೆ ನನಗೆ. ಆ ರೇಂಜಿಗೆ ನೋವ್ತಾ ಇದೆ. ಬಟ್ ನಿಜವಾಗ್ಲೂ ಮಂಡಿಗಾಲ ಮೇಲೆ ಹೋದ್ಮೇಲೆ ನಿಜವಾಗ್ಲೂ ಒಂದು ಥರ ಖುಷಿ, ಸಮಾಧಾನ, ನೆಮ್ಮದಿ ಸಿಕ್ತು. ಅದ್ರ ಜೊತೆಗೆ ನಾನು ಏನು ಅಂದ್ಕೊಂಡಿದ್ದೆ, ತಪ್ಪು ಕಾಣಿಕೆನೂ ಹಾಕಿದೆ. ಅದಾದಮೇಲೆ ನನ್ನ ಮಗಳ ಹೆಸರಲ್ಲಿ, ನನ್ನ ಬೇಬಿ ಹೆಸರಲ್ಲಿ 1 ದಿನದ ಕಂಪ್ಲೀಟ್ ಅನ್ನದಾಸೋಹ ಅಮೌಂಟ್ನ ಕೊಟ್ಟು ಐ ಥಿಂಕ್ ಇಲ್ಲಿದೆ ರಸೀದಿ ಇದೆ. ಸೊ 1 ದಿನದ ಕಂಪ್ಲೀಟ್ ವಹಿಸ್ಕೊಂಡೆ ನಾನು. ಆ್ಯಕ್ಚುಲಿ ಇದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಬಟ್ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟು ನನ್ನ ಜರ್ನಿಲಿ ಆಯಿತು. ಬಟ್ ಅದೇ ಪಾದಯಾತ್ರೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಆ ಬೇಜಾರಲ್ಲಿ ಅನ್ನೋವಲ್ಲಿ ಏನಪ್ಪ ಮಾಡೋದು ಅಂದಾಗ ಬೆಳಗ್ಗೆ ಏನು ಮೆಟ್ಲು ಹತ್ಕೊಂಡು ಹೋಗ್ಬೇಕನ್ನೋದು ಕನ್ಫರ್ಮ್ ಇತ್ತು. ಆದರೆ ಬೆಳಗ್ಗೆ ನನ್ನ ಮೈಂಡ್ನ ಚೇಂಜ್ ಮಾಡ್ಕೊಂಡೆ, ಈ ಥರ ಅದು ಹರಕೆ ತೀರ್ಸೋಣ ಅಂತ. ಟೋಟಲಾಗಿ 1008 ಮೆಟ್ಲುಗಳನ್ನ ನಾನು ಮಂಡಿ ಮತ್ತು ಸಿಟಪ್ಸ್ ಮುಖಾಂತರ ನಾನು ತೀರಿಸಿದ್ದೀನಿ. ಸೊ ಇದನ್ನು ನನ್ನ ಬೇಬಿ ನೋಡಿ ಯಾವ ಥರ ರಿಯಾಕ್ಷನ್ ಮಾಡ್ತಾಳೋ ಗೊತ್ತಿಲ್ಲ. ಈಗ ಫಸ್ಟು ನಂಗೆ ಎಷ್ಟು ನೋಡ್ತಿದೆ, ಈಗ ಬಿಸಿ ಸ್ನಾನ ಮಾಡಿ ಈಗ ಹೊರಟ್ಬಿಡ್ತೀನಿ ನಾನು ಹಾಸನ್ಗೆ ಹೋಗಿ ನನ್ನ ಬೇಬಿ ರಿಯಾಕ್ಷನಲ್ಲಿ ಯಾವ ಥರ ಇದೆ ಅಂತ ನೋಡೋಣ. ಆ್ಯಕ್ಚುಲಿ ನಾನು ಈ ವಿಡಿಯೋನ ನನ್ನ ಬೇಬಿಗೆ ಎಷ್ಟನೇ ತಾರೀಕು ಗೊತ್ತಾ, 30ನೇ ತಾರೀಕು ಅಂದರೆ ನನ್ನ ಮಗಳು ಬರ್ತಡೇ ದಿನ ತೋರಿಸ್ತೀನಿ. ಆ ವಿಡಿಯೋನೂ ಬರುತ್ತೆ, ನೋಡ್ತಾ ಇರಿ. ಸ್ನಾನ ಎಲ್ಲ ಮಾಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಹಾಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ,
ಪಾದಯಾತ್ರೆ ಅದು ಯಾರ್ಯಾರು ಮಾಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇವಾಗ ಎಷ್ಟೋ ನೋಡ್ದಂಗೆ ಪಾದಯಾತ್ರೆ ಅಂತ ಹೇಳ್ತಾರೆ, ಬಟ್ ಮಾಡಲ್ಲ. ಬಟ್ ಜೆನ್ಯೂನ್ ಆಗಿ ಯಾರ್ಯಾರು ಪಾದಯಾತ್ರೆ ಮಾಡ್ತಾರಲ್ಲ, ಸೆಲ್ಯೂಟು ಸೀರಿಯಸ್ಲಿ. ಅದಾದ ಮೇಲೆ ಚಾಮುಂಡಿ ಬೆಟ್ಟದಲ್ಲಿ ಓಕೆ, ಏನು ನಡೆಯೋದು ಇಳಿಯೋದು ಅದು ತುಂಬ ಜನ ಮಾಡ್ತಾರೆ ಪ್ರತಿದಿನ. ಎಷ್ಟೋ ಜನ ಎಕ್ಸಸೈಸಸ್ಸೇ ಅಲ್ಲಿ ಮಾಡ್ತಾ ಇರ್ತಾರೆ ಮೈಸೂರವರು. ತುಂಬ ಜನ ಅದೇ ಟ್ರ್ಯಾಕ್ಸಲ್ಲಿ ಹೋಗ್ತಾರೆ, ಮೇಲೆ ಹೋಗ್ತಾರೆ, ಕೆಳಗೆ ಬರ್ತಾರೆ. ಬಟ್ ಯಾರ್ಯಾರು ಅಲ್ಲಿ ಮಂಡಿ ಹೆಜ್ಜೆ ಏನು ಮಾಡ್ತಾರಲ್ಲ ಅವ್ರಿಗೂ ದೊಡ್ಡ ಹ್ಯಾಟ್ಸ್ ಆಫ್. ಯಾಕಂದರೆ ನನಗೆ ಆಗ್ತಿಲ್ಲ, ಅಷ್ಟು ನೋವಾಗ್ತಿದೆ ನನಗೆ. ಬಟ್ ತುಂಬ ಇಂಪಾರ್ಟೆಂಟ್ ವಿಷಯ ಏನು ಹೇಳಬೇಕು ಅಂತಂದರೆ, ನಾನು ಒಂದು ಹತ್ರ ಒಂದೊಂದು 100 ಮೆಟ್ಲು ಹತ್ತೋವರೆಗೂ ಮಾಸ್ಕ್ ಹಾಕೊಂಡಿದ್ದೆ. ಅದಾದ್ಮೇಲಿಂದ ನಾನು ತೆಗೆದೆ. ಯಾಕೆಂದರೆ ಶೆಕೆ ಆ ಥರ ಆಗಕ್ಕೆ ಸ್ಟಾರ್ಟ್ ಆಯಿತು. ಬೆಳಗಿನ ಜಾವ 6 ಗಂಟೆಗೆ ಹತ್ತಿದ್ರು ಶೆಕೆ ಕಿತ್ತೋದಂಗೆ ಆಗ್ತಿತ್ತು ನನಗೆ. ತೆಗೆದೆ. ಅದಾದ್ಮೇಲೆ ತುಂಬ ಜನ ಕಣ್ಣಿಡಿದ್ರು, ತುಂಬ ಜನ ಗುರ್ತಿಡಿದ್ರು. ಅದರಲ್ಲಿ ನನಗೆ ತುಂಬ ಮೆಮೊರಬಲ್ ಒಬ್ಬರು ಆ್ಯಕ್ಚುಲಿ ಸ್ಪೋರ್ಟ್ಸ್ ಪರ್ಸನ್ ಅವರು ವಾಕಿಂಗಿಗೆ ಅಂತ ಬಂದಿದ್ದು ಮೆಟ್ಲಲ್ಲಿ ಹತ್ತಕ್ಕೆ. ಅವರು ಹತ್ರ 150-200 ಮೆಟ್ಲೇನಾಗಿತ್ತು ಅನ್ಸುತ್ತೆ. ವಾಪಸ್ ಕೆಳಗೆ ಹೋಗಿ ಅವ್ರ ಗಾಡೀಲಿ ಇರೋ ನೀ ಕ್ಯಾಪ್ನ ತಗೊಂಡು ಕೊಡಕ್ಕೆ ಬಂದರು. ಸರ್ ಬೇಡ, ಇದು ಹಾಕಳಿ ಸರ್, ನೀ ಕ್ಯಾಪ್ ಹಾಕೊಂಡತ್ತಿ ಅಂದರು. ಇಲ್ಲ ನಾನು ಬೇಡ ಅಂದೆ. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಬಟ್ ತುಂಬ ಜನ ಮಾತಾಡ್ಸಿದ್ರು, ತುಂಬ ಜನ ಪ್ರೀತಿ ತೋರಿಸಿದ್ರು. ಅದನ್ನ ಬೆಲೆ ಕಟ್ಟಕ್ಕಾಗಲ್ಲ. ಅಷ್ಟು ಏನೋ ಒಂಥರ ಫೀಲ್ ಆಗತ್ತೆ ನನಗೆ. ಅಷ್ಟು ಪ್ರೀತಿ ತೋರಿಸಿದ್ರು. ಹತ್ರ ಒಂದು 2 ಗ್ರೂಪ್ ಯಾವ ಥರ ನನ್ನ ಜೊತೆನೇ ಟ್ರಾವೆಲ್ ಮಾಡಿದ್ರು ಅಂದರೆ ಸುಮ್ಮನೆ ಮಾತಾಡ್ತಾನೆ ನನ್ನ ಜೊತೆನೇ ಬಂದರು. ನಿಧಾನಕ್ಕೆ ನಾನು ಒಂದೊಂದೇ ಮಂಡಿಯಲ್ಲಿ ಹತ್ತಬೇಕಾದ್ರೆ ಅವ್ರು ನನ್ನ ಹಿಂದೆನೇ ಬರೋರು ಸುಮ್ಮನೆ ಮಾತಾಡ್ಕೊಂಡು. ಯಾಕಂದರೆ ನನಗೂ ಟೈಮ್ ಪಾಸ್ ಆಗಬೇಕಂತ ಅವ್ರ ಲೆಕ್ಕದಲ್ಲಿ. ಬಟ್ ನಾನು ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ತಾಯಿ ಚಾಮುಂಡೇಶ್ವರಿ ಅಮ್ಮ ಒಳ್ಳೇದು ಮಾಡಮ್ಮ, ತಾಯಿ ಚಾಮುಂಡೇಶ್ವರಿ ಅಮ್ಮ ಒಳ್ಳೇದು ಮಾಡಮ್ಮ ಅಂತಲೇ ಕೇಳ್ಕೊಂಡು ಹತ್ತುತ್ತಾ ಇದ್ದೆ ನಾನು. ಬಟ್ ತುಂಬ ಮೆಮೊರಬಲ್ ಆಗುತ್ತೆ. ಇದು ನನ್ನ ಲೈಫ್ ಟೈಮಿಗೆ ತುಂಬ ದೊಡ್ಡ ಮೆಮೊರಬಲ್ ಇದು. ನೋಡೋಣ. ಆ್ಯಕ್ಚುಲಿ ನನ್ನ ಬೇಬಿಗೆ ಗೊತ್ತಿಲ್ಲ ವಿಷಯ ಏನು ಅಂದರೆ ನಾನು ಮೈಸೂರಿಗೆ ಬಂದಿದ್ದೀನಿ ಪಾದಯಾತ್ರೆ ಈ ಥರ ಅರ್ಕೆ ಎಲ್ಲ ತೀರ್ಸೋಕ್ಕೋಸ್ಕರ ಬಂದಿದ್ದೀನಿ ಅಂತ ಅವಳಿಗೆ ಗೊತ್ತೇ ಇಲ್ಲ. ಈಗ ಹೋಗಿ ಇವಾಗ ಹೇಳಲ್ಲ, ನಾನು ಸ್ವಲ್ಪ ಸುಧಾರಿಸ್ಕೊಳ್ತೀನಿ. ಇವತ್ತು ಡೇಟ್ ಬಂದು ಐ ಥಿಂಕ್ ಗೌರಿ ಹಬ್ಬ. ಸೊ ಇವತ್ತು ಗೌರಿ ಹಬ್ಬ 26. ಸೊ 30ನೇ ತಾರೀಕು ನನ್ನ ಮಗಳದ್ದು ಮೊದಲನೇ ತಿಂಗಳು ಬರ್ತಡೆ. ಸೊ 1 ತಿಂಗಳಾಗ್ತಾ ಬಂತ ಅವಳು ಹುಟ್ಟಿ. ಆ್ಯಕ್ಚುಲಿ ನಾನು ಹರಕೆ ಇದ್ದಿದ್ದೆ 1 ತಿಂಗಳಿಗಿಂತ ಮುಂಚೆ ಮಾಡ್ತೀನಿ ಅಂತ. 30ನೇ ತಾರೀಕಿಗೆ ನನ್ನ ಬೇಬಿಗೆ ಈ ವಿಡಿಯೋ ಏನಿದೆಲ್ಲ ಏನು ಮಾಡಿದ್ದೀನಲ್ಲ ಆ ವಿಡಿಯೋ ಕಂಪ್ಲೀಟ್ ಎಡಿಟ್ ಮಾಡಿ ತೋರಿಸ್ತೀನಿ. ಅವಳ ಲೈವ್ ರಿಯಾಕ್ಷನ್ನೇ ನಿಮ್ಮ ಮುಂದೆ ಇಡ್ತೀನಿ. ನೋಡೋಣ ನನ್ನ ಬೇಬಿ ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ಅಂತ. ಬನ್ನಿ. ಇವಾಗ ಜಸ್ಟ್ ನಾನು ನಮ್ಮ ಹಾಸನದ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇದ್ದಾರೆ. ನೀನು ಅವತ್ತು ಹೋಗಿದ್ದಲ್ಲ ಇದಕ್ಕ 3 ದಿನ ಅಂತ ಹೇಳಿದ್ದು, ಅದಕ್ಕೆ ಕಾಲೆಲ್ಲ ನೋವಾಗಿದ್ದು. ಪ್ಲೇ ಮಾಡಿ ನೋಡು. ಮಾಡಕ್ ಕೆಲ್ಸ ಇಲ್ಲ ನಂಗೆ. ಅದು ಅಲ್ಲಿಗೆ ಹೋಗಿ ಕಾಲ್ ಸಾಕ್ಸ್ ಎಲ್ಲ ಹಾಕೊಂಡು ಸರಿ ಮಾಡ್ಕೊತಿದ್ದೆ ಕಾಲ್ನ. ಮಾಡಕ್ ಕಡಿಮೆ ಇತ್ತು, ಅದಕ್ಕೋಸ್ಕರ ಇಮಿಡಿಯೇಟ್ ಆಗಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾಳೆ ನಾಡಿದ್ದು ಅಂತ ಕೂರೋದು ಬೇಡ. ಇವತ್ತೇ ಇವಾಗ ನಡೀತಾ ಇದೆ. ಹೊಟ್ಟೆ ನೋಡು ಟೈಮ್ ಆಗಿದೆ. 7 ಕಾಲು 7:30 ಸಮಥಿಂಗ್ ನಡೀತಿರೋದು ನೋಡಿದ್ರಲ್ಲಿ ಆ ಕಡೆ ಈ ಕಡೆ ಕಾಲ ಹಾಕೊಂಡು 7:27 7 ಗಂಟೆ 27 ನಿಮಿಷ ಟೈಮ್ ಆಗಿದೆ. ನಡಿಯಕ್ ಆಯ್ತಾ ಇಲ್ಲ ನಿನಗಲ್ಲಿ. ಹಿಂಗ್ ನಡೀತಿದ್ದ ಏನು? ಬೇರೆ ನನ್ ಕಳಕ್ ಹೋಗ್ಬೇಡಿ. ಓ ಏನಾಗಿದ್ದ ಪಾಪಗೆ? ಮಾತಾಡ್ತಾ ಹೇಳ್ತಾನೆ ಇದ್ದೆ. ಆದ್ಮೇಲೆ ಎಷ್ಟು ದಿನ ಮಾಡಿದ್ದು ನೀನು? ಬಾ ಸಂಜೆ 6:30 ತನಕ ನಡ್ತಿದ್ದ ಕಂಟಿನ್ಯೂಸ್ ಆಗಿ. ನೀನು ಮಧ್ಯರಾತ್ರಿ ಹೋಗಿದ್ದ ನೀನು? ಬೆಳಗಿನ ಜಾವ 4 ಗಂಟೆಗಲ್ಲ. ಮತ್ತೆ ರಾತ್ರಿ ಎಲ್ಲ ವಾಕ್ ಮಾಡ್ದ? ಸಿಲ ಮಾತ್ರ ನಿಜವಾಗ್ಲೂ. ಅದಕ್ಕಿಂತ ನನ್ನ ಕಡೆ ಬೆಂಗಳೂರಲ್ಲಿ ಹೋದ್ರೆ ನೀನು ಮನೆಗೆ ಸೋಪ್ ಇರ್ಬೇಕಲ್ಲ, ಇಲ್ಲಿಂದ ಸೋಪ್ ಹೊತ್ಕೊಂಡು ಹೋಗೋಣಲ್ಲ ಅಂತ ಡೌಟ್ ಆಯ್ತು ನನಗೆ, ಎಲ್ಲೋದ ಅಂತ. ಗೆಸ್ಸಿಂಗ್ ಇದೆಯಾ ನಿಂಗೆ? ನೋಡ್ಬಿಟ್ಟು ಹೇಳ್ತೀನಿ. ಮೈಸೂರಿಗೆ ಹೋಗಿದ್ದ ನೀನು? ಬೆಂಗಳೂರಿಗಂದೆ ಇಲ್ಲಿಂದ ಮೈಸೂರು ತನಕ ನಡ್ಕೊಂಡು ಹೋಗಿದ್ದ? ನೋಡು ಪೂರ್ತಿ ನೋಡು ವಿಡಿಯೋ. ನಿಂಗೆ ಗೊತ್ತಾಗಿರ್ಲಿಲ್ಲಲ್ಲ? ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲ, ಗೊತ್ತಿರಲಿಲ್ಲ. ನೋಡ್ತಾರೆ ಈಗ. ಅದಕ್ಕೆ ಕಾಲೆಲ್ಲ ನಿಂಗೆ ಕೆಂಪಾಗಿದ್ದು. ಅಲ್ಲೋ ನಾವು ಒಂದ್ಸಲ ಹೋಗಿ ಭಯ ಆಗಿತ್ತು. ಒಬ್ಬ ಹಂಗು ಮಾಡಿದ ನೀನು, ಅದಕ್ಕೆ ಕಾಲೆಲ್ಲ ಹಂಗಾಗಿದ್ದು. ನಿಂಗೆ ಮಾಡಕ್ ಕೆಲ್ಸ ಇಲ್ಲ. ಅವಲ್ಲಿ ನೀನು ಇನ್ನೊಂದ್ಸಲ ಈ ಥರ ಎಲ್ಲ ಮಾಡ್ಬೇಡ ಆಯ್ತಾ? ಪ್ರಾಮಿಸ್ ಮಾಡು. ಸತ್ಯಾಗ್ಲೂ ಮಾಡಲ್ಲ. ಸಾಕಾಯ್ತು ನಂಗೆ ಸಾಕಾಗೋಯ್ತು. ಇನ್ನೊಂದ್ಸಲ ಮಾಡಲ್ಲ. ಖುಷಿ ಆಯ್ತು ನಂಗೆ. ಸಾಕಾಗ ಏನು ಹೇಳಿ ಅಂತ ಗೊತ್ತಾಗ್ತಿಲ್ಲ. ಗಂಬೆ ನೋಡು ಪಪ್ಪ ಏನೆಲ್ಲ ಮಾಡ್ಕೊಂಡ್ ಬಂದೈತೆ. ಎಷ್ಟು ನೋವಾಯ್ತು. ನಿಂಗೊಂದು ಕೆಲಸನೇ ಇಲ್ಲಿ ಮಾಡಿಸ್ತಾ ಇರಲಿಲ್ಲ, ಸುಸ್ತಾಗುತ್ತೆ ಅಂತ. ಆಯ್ತು. ನಂಗೆ
ನಂಗೆ ಈಗಲೂ ಇದೆಲ್ಲ ನೋವಿದೆ. ಪುಣ್ಯ ನೋಡೋದು ರೆಡ್ ಇತ್ತಲ್ಲ ಅವತ್ತು. ಅದೇ ಮತ್ತೆ ಏನೋ ಕೊಚ್ಚೈತೆ ಎಲ್ಲ ಗೊತ್ತೈತೆ ಅಂತಾರೆ. ಆ್ಯಕ್ಚುಲಿ ಬಂದಿದ್ದ ದಿನ ಸಂಜೆ ನಾನು ಚಡ್ಡಿ ಹಾಕೊಂಡಿದ್ದೆ, ಶಾರ್ಟ್ಸ್ ಹಾಕೊಂಡಿದ್ದೆ. ಅದು ಇವಳು ನೋಡ್ಬಿಟ್ಲು, ಇದೇನಿದು ರೆಡ್ ಇದೆ ಮಂಡಿ ಮತ್ತೆ ಕೆಳಗೆಲ್ಲ ರೆಡ್ ಇದೆಲ್ಲ ಏನು ಅಂತ ಹೇಳಿದ್ರು. ನಾನೇನೋ ಅಲರ್ಜಿ ಆಗಿದೆ, ಇದು 1 ವಾರದಿಂದ ಇದೆ ಅಂತ ಏನೋ ಚೋಳ್ಬಿಟ್ಟಿದ್ದೆ. ನಂಬ್ಕೊಂಡು ಕೂತಿದ್ಲು. ನಾವಿಬ್ಬರು ಹಕ್ಕಿ. ಎಷ್ಟು ಚೆನ್ನಾಗಿ ಮಾಡಿದಲ್ಲ ಬೆಳಿಗ್ಗೆ ಎದ್ದು. ಅದು ಬೆಳಿಗ್ಗೆ 4:15 ಎದ್ದು ಮಾಡಿದ ಸೌಂಡ್ ಅಷ್ಟೇ. ಅರ್ಕೆನಾ ಹಾಂ 4:15 ಎದ್ದು ಎಲ್ಲ ಸ್ನಾನ ಮಾಡ್ಕೊಂಡು ಹೋಗಿ ಬೆಂಗಳೂರಿಗೆ ಹೋಗಿ ಬಂದಲ್ಲ ಅದೇ ಇದು. ಹೌದಾ? ಹಾಂ ಅಲ್ಲ ನಿಂಗೇನು ಹುಚ್ಚೇನಾ ನಿಂಗೆ? ತಿಕ್ಕಲೆಲ್ಲ ಅದು ಹಾಂ ಹಾಸನಾಂಬದಿಂದ ತಾಯಣ್ಣಮ್ಮ ದೇವಿವರೆಗ ಫುಲ್ ಹೈವೇಲ್ಲಿ ಹೋಗಿದ್ದ. ಹಾಂ ಅದು ವಿಡಿಯೋ ಯಾರು ಮಾಡೋದು? ನಾನೇ ಮಾಡ್ತಾ ಇರೋದು ಇಲ್ಲಿ. ಹೌದಾ? ಎಲ್ಲಿದೆ? ನಂದೇ ಕೈಯಲ್ಲಿ ಸ್ಟಿಕ್ ಇರೋದು ಅದು. ಏನು ಒಂದು ಬೇರೆ ಯಾವ ಅರ್ಕೆ ಇರಲಿಲ್ವಾ ನಿನಗೆ? ಇನ್ನೆಲ್ಲ ನೀನು ಮಾಡಿರೋದೇ ಅಲ್ವಾ, ಅದಕ್ಕೆ ಬೇಡ. ಕೆಲಸ ಎಲ್ಲಿದ್ದೀಯಾ? ಅಲ್ಲಿ ಯಾವ ಊರು? ಅದು ಹೇಳಿದ್ರೆ ಗೊತ್ತಾಗ್ಬಿಡುತ್ತಲ್ಲ ನಿಮಗೆ. ಈಗ 6:30ಗೆ ಮಲ್ಗ ನೆಕ್ಸ್ಟ್ ಡೇನಾ? ಅಲ್ಲ ಅದೇ ದಿನನೇ, ಕತ್ಲೆಗೆ ಅದೇ ದಿನ ರಾತ್ರಿ. ನಡ್ಕೊಂಡು ಹೋಗೋದು ಪರವಾಗಿಲ್ಲ, ಮಾತಾಡ್ಕೊಂಡು ಹೋಗೋದು ಸುಸ್ತು. ಹೌದು. ಮೈಸೂರ ಮತ್ತು ಬೆಂಗಳೂರಿಗೆ ಅಂದೆ? ಅದು ಹೇಳಿದ್ರು ಬೆಂಗಳೂರಿಗೆ ಹೋಗ್ತೀನಿ ಅಂತ. ನಾನೆಲ್ಲ ಬೆಂಗಳೂರು ಅಣ್ಣಮ್ಮನ ಅಂತ ನೋಡಿದೆ. ಇನ್ನೇ ನಿಂಗೂ ಏನೋ ಗೆಸ್ಸಿಂಗ್ ನೀನು ಮೈಸೂರು ಅಲ್ಲ ನೀವು ಬೆಂಗಳೂರು ಅಂದ್ಯಲ್ಲ, ಇಲ್ಲಾಂದ್ರೆ ನಾನು ಗೆಸ್ಟ್ ಮಾಡ್ತಿದ್ದೆ. ಓ ಮಾರಯ್ಯ. ಅದು ಅಪ್ಪಲ್ವೇನೋ ರೋಡು? ಹೌದು. ಎಂತಾಯ್ತು ನಿಂಗೆ ಅದು ಮನೇಲಿ? ಭಯಂಕರಪ್ಪ. ಇಂಥವ್ರು ನಮ್ಮಲ್ಲಿ ಇದ್ದಾರಲ್ಲ ಅಂತ ಭಾರಿ ಇದಾಗ್ತಿದೆ ನಮಗೆ. ಕಣ್ಣೆಲ್ಲ ನೋಡಿ ಕೆಂಪಾಗಿ ಮೆಟ್ಲೆಲ್ಲ ಇಳ್ಕೊಂಬಂದಿದ್ದ. ನಾನು ಕಾಯ್ತು. ನಾನೇ ಭಕ್ತಿ, ನನ್ನಿಂದ ಭಕ್ತಿ ಜಾಸ್ತಿ. ಬಟ್ ಈ ಥರ ಎಲ್ಲ ಹರ ಕೇಳ್ಕೊಳ್ಳಿಲ್ಲಪ್ಪ ನಾವು. ಎಲ್ಲ ಮನಸ್ಸಲ್ಲೇ ಕೇಳ್ಕೊಳ್ಳೋದು ನಾನು. ನಿನಗೆ ಏನಪ್ಪ ಬುದ್ಧಿ ಕೊಟ್ಟಿದ್ದಾನೆ ದೇವ್ರಿಗೆ ಗೊತ್ತು. ಅದು ಒಳ್ಳೇದಾಗಿಲ್ಲಪ್ಪ ನಿಮಗೆ. ಆರೋಗ್ಯ ಭಾಗ್ಯ ಕೊಟ್ಟು ಈ ಸಂಸಾರ ಆನಂದವಾಗಿರಿ. ನಿಮ್ಮ ಮೊಮ್ಮಗಳ ಬಗ್ಗೆ ಹೇಳಿ. ಪುನರ್ವಿ ಶೆಟ್ಟಿ ಮಾತಾಡೋಂಗಿಲ್ಲ. ಪುನರ್ಜನ್ಮ ಅವಳಿಗೆ ಬಂದಾಯಿತು. ಅವಳಿಗೆ ಎಕ್ಸಲೆಂಟ್ ಆಗಿರ್ತಾರೆ. ದೇವ್ರು ಒಳ್ಳೇದು ಮಾಡ್ತಾರೆ. ಒಳ್ಳೆ ನಕ್ಷತ್ರದಲ್ಲಿ ಹುಟ್ಟಿದಾಳೆ ಅವಳು. ಭಟ್ರೆಲ್ಲ ಹೇಳಿ ಆಯಿತು. ನೀನೇನು ತಲೆ ಬಿಸಿ ಮಾಡ್ಕೋಬೇಡ. ನೀನು ಯಾವ ಹರಕೆ ಎಲ್ಲ ಹಿಡ್ಕೊಂಡು ಹೋಗ್ಬೇಡಪ್ಪ. ನೀನು ಏನಿದು ಬಾಯಲ್ಲಿ ಹಿಡ್ಕೊ, ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬಾ ಅಷ್ಟೇ. ಬಾಯಲ್ಲಿ ಹಿಡ್ಕೊ, ಕೈ ಮುಕ್ಕೊಂಡು ದೇವಸ್ಥಾನಕ್ಕೆ ಹೋಗು, ಭಕ್ತಿ ಮಾಡು. ಮನಃಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ. ಆಯಿತಾ? ದೇವ್ರು ಒಳ್ಳೇದು ಮಾಡಲಿಯಪ್ಪ. ಓಕೆ. ಹಾಂ. ನಿಮ್ಮ ಸೊಸೆಗೂ ಒಂದು ಏನಾದ್ರು ಹೇಳ್ಬಿಡಿ. ಸೊಸೆನೂ ಅಷ್ಟೇ, ಅವಳಿಗೂ ಪುನರ್ಜನ್ಮ ಸಿಕ್ಕಿದಂಗೆ. ಅವಳಿಗೂ ಭಾರಿ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ ನಿನಗೆ. ಒಳ್ಳೆ ಮನಸ್ಸಿನವಳು ಅವಳು. ಅವಳು ಮನಸ್ಸಲ್ಲಿ ಯಾವ ಕಲ್ಮಶನೂ ಇಲ್ಲ ಅವಳದು. ಒಳ್ಳೆ ಹುಡುಗಿ. ಒಳ್ಳೆ ಹುಡುಗಿನ ನೀನು ಆಯ್ಕೆ ಮಾಡಿದ್ಯಾ. ಆಯಿತಾ? ನಿನಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಓಕೆ. ಹೆಂಗನ್ನಿಸ್ತೀನಿ? ವಾವ್ ಅನ್ಸ್ತಾ. ಯಾರು ಆಯ್ತು ನಿಮ್ಮ ಅತ್ತಿಗೆ ಹೇಳ್ತಾ ಇದ್ಲು ಗೊತ್ತಾ? ನಿಮಗೆ ಬೇಜಾರಾಗಿಲ್ವಾ? ಬೇಜಾರಾಯಿತು. ಮತ್ತು ವಾವ್ ಅಂತಿದ್ಯಾ ಅಂದರೆ ಈಗಿನ ಕಾಲದಲ್ಲಿ ಹಿಂಗೆಲ್ಲ ಇದ್ದಾರ ಅಂತ. ಆಮೇಲೆ ಅದೇ ತುಂಬ ಖುಷಿ ಆಯಿತು. ನೀನು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಅಂತ ಹೇಳ್ತೀನಿ. ನಿಮ್ಗೆ ಏನಾಗಬೇಕಳು? ಪುನರ್ವಿ ಸೊಸೆ. ಹೇಳು ಸೊಸೆ ಬಗ್ಗೆ. ಚೆರಿ ಅಲ್ಲ? ಚೆರಿ. ಹೇಳಿ, ಏನು ಹೇಳ್ತೀವಿ ಚೆರಿಗೆ? ಚೆರಿಗೆ ಏನಾದ್ರು ಹೇಳೇ. ಅದೇ ದೇವರು ಒಳ್ಳೇದು ಮಾಡಲಿ, ಖುಷಿಯಾಗಿರಲಿ. ನಿಮ್ಮ ಅತ್ತಿಗೆ ಬಗ್ಗೆ? ಅವರಷ್ಟೇ, ಅವ್ರು ಅಂದ್ಕೊಂಡಿದ್ದೆಲ್ಲ ಆಗಲಿ, ಖುಷಿಯಾಗಿರಿ. ಅದೇ ಅಷ್ಟೇ. ನಿಂಗೆ ಕೇಳಿ ತಪ್ಪು ಮಾಡಿದೆ. ಸೈಡಿಗೆ ನಡಿ. ಮದರ್ ಇಂಡಿಯಾ ಅಮ್ಮ ಫುಲ್ಲು ಹುರ್ಕೊಬಿಟ್ಟವ್ರೆ. ಆಯ್ತು ಹೇಳು. ಎಂತ ಹೇಳೋದು, ಏನು ಹೇಳೋದು ಅಂತ. ಆಯ್ತು. ಹೆಂಗೆ ಅನ್ನಿಸ್ತು ಇದೆಲ್ಲ ವೀಡಿಯೋ ನೋಡಿದ್ರೆ? ಫಸ್ಟ್ ಹೆಂಗೆ ಅನ್ನಿಸ್ತು? ಫಸ್ಟ್ ನೋಡಿದಾಗ ಪಾದಯಾತ್ರೆ ಅಂದ ತಕ್ಷಣ ನಿಮ್ಮ ತಲೆಗೆ ಹೆಂಗೆ ಬಂತು? ನಂಗೆ ತಲೆ ಕೆಟ್ಟೋದಾಗೆ ಆಯಿತು. ಯಾಕೆ? ಅಲ್ಲಿ ಎಂತ ಆ ಥರ ಪಾದಯಾತ್ರೆ ಮಾಡೋ ಒಬ್ಬರು ಹೋಗ್ಬಾರ್ದು ಯಾವಾಗಲೂ. ಎಷ್ಟು ರಿಸ್ಕ್ ಗೊತ್ತಾ ನಿನಗೆ? ಏನಾದರೂ ಹೆಚ್ಚು ಕಮ್ಮಿ ಆಯ್ತಪ್ಪ, ಯಾರು ಬೇಡವಾ ಅಲ್ಲಿ?
ಗೊತ್ತಾಯ್ತು ಅದು ಅಲ್ಲಿ ಅರ್ಧ ದಾರಿಗೆ ಹೋದ್ಮೇಲೆ ಗೊತ್ತಾಯ್ತು ನನಗೆ. ಆ ಥರ ಹೋಗ್ತಾರೆ ಯಾರಾದರೂ. ಅದೊಂದು ಈಗ ಇಷ್ಟೆಲ್ಲ ಧರ್ಮಸ್ಥಳಕ್ಕೆಲ್ಲ ಪಾದಯಾತ್ರೆ ಹೋಗ್ತಾರೆ, ಗುಂಪಲ್ಲಿ ಹೋಗ್ತಾರೆ. ಓಕೆ ಹಾಂ, ಆ ಥರ ಹೇಳ್ದೆ ಕೇಳಿದೆ ಯಾವ ರಿಸ್ಕ್ ತಗೋಬೇಡ ಆಯ್ತಾ ನೀನು. ಸರಿ. ಆಮೇಲೆ ಮಂಡಿಲಿ ಕಡೆ ಎಲ್ಲ ಇದಾಯ್ತು, ಭಯಬೇಡ ನನಗೆ. ಆಮೇಲೆ ಮಂಡಿಲಿ ನಡೆದಿದೆಲ್ಲ ಹಿಂಗೆ ಎಲ್ಲ ನೋಡಿದೆ ನಾನು ಬರ್ತಿದ್ದೆ ಹೇಳಿದ್ರೆ ಪಾದಯಾತ್ರೆಗೆ. ಅಲ್ಲಿ ನಾನು 1 ವಾರ ಬೇಕಾಗ್ತಿತ್ತು ವಾಪಸ್ ಬರಕ್ಕೆ. ಯಾಕೆ ನಿನ್ಕಿನ್ ಫಾಸ್ಟ್ ನಡೀತೀನಿ ನಾನು ಆಯ್ತಾ. ಆಯ್ತು ಆಯ್ತು ಬಿಡು. ಮತ್ತೆ ನಿನ್ನ ಮೊಮ್ಮಗಳಿಗೆ ಹೇಳು ಪುನರ್ವಿಸಿಟ್. ಮೊಮ್ಮಗಳಿಗೆ ಒಳ್ಳೆಯದೇ ಆಗುತ್ತೆ. ನಮ್ಮೆಲ್ಲರ ಆರೈಕೆ ಅವಳಿಗಿದೆ. ಅವಳು ಹುಟ್ಟುವಾಗಲೇ ನಾವೆಲ್ಲ ಹಾರೈಸಿದ್ದೇವೆ ಅವಳಿಗೆ. ಯಾವತ್ತೂ ಯಾವ ತೊಂದರೆನೂ ಆಗಲ್ಲ. ಮತ್ತು ಸೊಸೆಗೂ ಅಷ್ಟೇ, ಒಳ್ಳೆ ಸೊಸೆ ಅವಳು. ಪಾಪ ಅವಳಿಗೆ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ ಹಿಂಗೆಲ್ಲ ಮಾಡಿದರೆ ನೀನು. ಅವಳಿಗೆ ಯಾವ ಥರ ಹಿಂಸೆ ಕೊಡಬೇಡ ನೀನು. ಏನಿದ್ರು ಹೇಳಿ ಮಾಡು. ಅವಳೇ ನಂಗೆ ಹಿಂಸೆ ಕೊಡ್ತಾಳೆ. ಆಯ್ತು, ಬೇಜಾರಾಯ್ತು ನನಗೆ. ಇನ್ನೇನಾರು ಹೇಳೋದು, ಇನ್ನೇನ ಬೈಯೋದಿದೆಯಾ ಬೈದ್ಬಿಡು. ಏನು ಬೈಯೋದು, ಎಲ್ಲರೂ ತೋರಿಸ್ತೀಯಲ್ಲ ಬೈಯೋದನ್ನು. ನೋಡಿ ಯಾರು ಬೇಡ ಹೇಳ್ತವ್ರು ನಮ್ಮ ಎಲ್ರಿಗೂ ತೋರಿಸೋ ಥರ ಬೈಯಲ್ಲ ನಾನು. ಆಮೇಲೆ ಬಾ ನೀನು ಇದೆ ನಿಮಗೆ. ಈಗ ಹೊರಟು ಬಿಡ್ತೀನಿ ನಾನು, ಅತ್ತೆ ಮನೆಗೆ ಹೊರಡ್ತೀನಿ ನಾನು. ಟಾಟಾ. ಆಯ್ತಾ, ಮುಗೀತಾ? ಮತ್ತೇನಿಲ್ಲ ಅಷ್ಟೇ. ಇಂಥ ಗಂಡ ಯಾರಿಗೂ ಸಿಗಲ್ಲ ಮಾತ್ರ. ಅಂತ ಹೆಂಡ್ತಿನೂ ಯಾರಿಗೂ ಸಿಗಲ್ಲ. ಆದರೂ ಹೆಂಗಸರು ಎಷ್ಟೋ ಅಡ್ಜಸ್ಟ್ ಆಗ್ತಾರೆ, ಒಳ್ಳೆಯವರಾಗಿ ಇರ್ತಾರೆ. ಆದರೆ ಗಂಡಸರು ನಿಂತರ ಇರೋದು ತುಂಬ ಕಮ್ಮಿ ಪ್ರಪಂಚದಲ್ಲಿ. ಒಳ್ಳೆ ಗಂಡನ ನಾನು ನಿಜವಾಗ್ಲು. ಮಗಳು ಹೆಂಡತಿಗೋಸ್ಕರ ಎಷ್ಟು ಇದು ಮಾಡ್ತೀಯ. ಒಳ್ಳೇದಾಗುತ್ತೆ ಅವರಿಗೆಲ್ಲ. ಅದೆಲ್ಲ ಚಿಂತೆ ಮಾಡಬೇಡ ನೀನು. ಅವ್ರ ಬಗ್ಗೆ ಚಿಂತೆ ಮಾಡ್ತೀಯ, ನನಗೆ ನಿನ್ನ ಬಗ್ಗೆ ಚಿಂತೆ ಆಗುತ್ತೆ. ಗೊತ್ತಾಯ್ತಲ್ವಾ? ಪಪ್ಪಂಗೆ ನಿನ್ನ ಬಗ್ಗೆ ಚಿಂತೆ ಆಗುತ್ತೆ, ಚಿನ್ನಿಗೆ ಪಪ್ಪನ ಬಗ್ಗೆ ಚಿಂತೆ ಆಗತ್ತೆ. ನಿಂಗೆ ಅವಳು ಮಗಳಿರ್ಬೋದು, ಆದರೆ ನನಗೆ ನೀನು ಮಗು ತಾನೆ. ಈ ಥರ ಮಾಡೋದು. ಅಲ್ಲಿ ನಿನ್ನ ಮನಸ್ಸು ಒಳ್ಳೆ ಮನಸ್ಸೇ. ನಿನ್ನ ಮನಸ್ಸು ಒಳ್ಳೆ ಮನಸ್ಸೇ. ನಿನ್ನ ಮನಸ್ಸಲ್ಲಿಯೂ ಯಾವುದು ಕಲ್ಮಶ ಇಲ್ಲ. ನಿನ್ನ ದೇಹದಲ್ಲಿ ಎಲ್ಲ ಒಳ್ಳೆದೇ ಆಗುತ್ತೆ. ಅಷ್ಟು ಪ್ರೀತಿ ಮಾಡಿದೀಯ. ಅಲ್ಲ, ನಮಗೆ ಗೊತ್ತಿಲ್ಲದೆ 8 ವರ್ಷ ಲವ್ ಮಾಡಿದ್ಯಾ. ಹಾಗೆ ಒಳ್ಳೆ ಹುಡುಗಿನ ಆಯ್ಕೆ ಮಾಡಿದೀಯ. ಆಯ್ತಾ? ನಿನ್ನ ಕೇಳ್ಕೊಳ್ಳೋದಪ್ಪ, ಈ ತರ ನೀನು ಹಾಕಿ ಕೇಳ್ಕೊಬೇಡ. ಭಕ್ತಿಯಿಂದ ಮನಸ್ಸಲ್ಲೇ ಕೇಳ್ಕೊಬೇಕಾದ್ರೆ ಅದು ನೀನು ಹೇಳ್ದೆ ಅಲ್ವಾ, ಆಯ್ತಾ? ನೀನು ಹೇಳ್ದೆ ಅಲ್ವಾ, ತೃಪ್ತಿ ಆಯಿತು, ನಂಗೆ ಖುಷಿ ಆಯಿತು ಅಂತ. ಅದೇ ಥರ ನಾನು ಹರಕೆ ಹೇಳ್ಕೊಂಡು ತೀರಿಸ್ಕೊಳ್ಳೋದು. ಅದು ತೀರಿಸಿದಾಗ ಅದು ಎಷ್ಟು ಮನಸ್ಸಿಗೆ ನೆಮ್ಮದಿ. ನಾನು ಎಷ್ಟು ಹೆಜ್ಜೆ ನಮಸ್ಕಾರ ಆಗ್ತಿದ್ದೆ ಅಲ್ಲ, ಹಂಗೆ ನೋವಾಗುತ್ತೆ. ಅದು ನಮ್ಮಮ್ಮ ಆಕ್ಚುಲಿ ಅದು ನಮ್ಮ ಅಮ್ಮನಿಂದಾನೇ ಬಂದಿದೆ. ಯಾಕಂದ್ರೆ ತುಂಬಾ ಹರಕೆ ತೀರಿಸ್ತಾರೆ. ಹರಕೆ ತೀರಿಸುವಾಗ ಎಷ್ಟು ನೆಮ್ಮದಿ ಆಗುತ್ತೆ ಅಂದರೆ, ಗಂಡಂಗೋಸ್ಕರ ಮಕ್ಕಳಿಗೋಸ್ಕರ ಹೆಜ್ಜೆ ನಮಸ್ಕಾರ ಮಾಡೋದಾಗಿರೋದು, ಉಪವಾಸ ಇರೋದಾಗಿರ್ಬೋದು. ಆಮೇಲೆ ಇನ್ನೇನೇನು ಮಾಡಿದ್ದೀಮ್ಮ? ಸುಮಾರು ಏನೇನೋ ಮಾಡವ್ರೆ. ಅದಕ್ಕೆ ನನ್ನ ಅಮ್ಮನಕ್ಕಿಂತ ಒಂದು ಹೆಜ್ಜೆ ಮೇಲೆ ಇಡಬೇಕು ಅಂತ ನಾನು ಈ ಥರ ಮಾಡಿದೆ. ಸರಿ ಬಿಡು, ಆಯಿತು, ಓಕೆ, ಬೇರೆ ಮಾಡ್ಕೊಬಿಡು. ಇನ್ನೊಂದ್ಸಲ ಮಾಡಲ್ಲ ಬಿಡಿ ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡ. ಅವಳಂತೂ ಹತ್ತು ಬಿಟ್ಟಿದ್ದಾಳೆ ಅವಳು. ಮತ್ತೆಂಥದ್ದು ನೀನು ಆಳದೇ ಇರ್ತಾರೆ ಮತ್ತೆ. ಸರಿ, ಈ ಥರ ಎಲ್ಲ ಮಾಡಿದ್ರೆ ಆಯಿತು ಕಣಮ್ಮ. ಆಯಿತು, ಓಕೆ, ಬಾಯ್ ಅನ್ನ. ದಯವಿಟ್ಟು ಇಂಥದ್ದೆಲ್ಲ ನೀನು ಯಾವತ್ತೂ ಮಾಡಬೇಡ ಆಯಿತಾ? ಆಯ್ತು, ಸರಿ. ಏನು ಹರಕೆ ಹೇಳ್ಕೊ, ಬೇಡ ಅನ್ನಲ್ಲ ನಾನು. ಅದು ನಮ್ಮನ್ನೆಲ್ಲ ಸೇರಿಸ್ಕೊ ಜೊತೆಯಲ್ಲಿ. ನೀವು ಒಬ್ಬನೇ ಯಾವ ರಿಸ್ಕು ತಗೊಳಕ್ಕೆ ಹೋಗ್ಬೇಡ ಆಯಿತಾ? ನಾವು ಪಾದಯಾತ್ರೆ ಮಾಡ್ಕೊಂತ ಅವ್ನ ಜೊತೆಲಿ ಮಂಡಿ ನಡೆಯೋಕ್ಕಾಗುತ್ತೆ. ಅಲ್ಲೇ ಮಾಡ್ಕೋಬೇಕಾಗತ್ತೆ. ನಾವು ನಿಮ್ಮ ಕತೆ ಕೇಳಿ ನಮ್ಮನ್ನ ಸೇರಿಸ್ಬೋದು. ಆ ಮೆಟ್ಲು ಹತ್ಕೊಂಡು ಹೋಗೋದೇ ಕಷ್ಟ. ಅದ್ರಲ್ಲಿ ಮಂಡಿಯಲ್ಲಿ ಹೋಗಿದ್ಯಲ್ಲ ನೀನು. ಬಿಡು, ಆಯ್ತು. ಅದು ಎತ್ತರ ಅಂತೆ ಅಲ್ವಾ ಮೆಟ್ಲು? ಲಕ್ಷ್ಮಿ ಹೇಳಿದ್ಲು. ಓಕೆ, ಬಾಯ್ ಏನು ಬಿಡು. ಬಾಯ್. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಫಸ್ಟ್ ನನ್ನ ಮಗನಿಗೆ ದೇವರು ಒಳ್ಳೇದು ಮಾಡಲಿ. ಸರಿ, ಓಕೆ, ಬಾಯ್. ಬರ ಮೇಲೆ ಬಾಲಿ ಒಳ್ಳೆ ಅಂದ್ರೆ ಏನು ಮಾಡೋರು ನೋಡು. ಬಾ ಕೊಡಲಿ. ನೋಡಿ ನಿಮ್ಮ ಒಳ್ಳೆ ಅಂದ್ರದ್ದು ಟೈಮ್ ಬಂದು 4:15 ಆಗ್ತಾ ಬಂದಿದೆ. ಸೊ ಬೆಳಗಿನ ಜಾವ 4:15. ಸೊ ನನಗೆ ಪಾಪುನ ಆಟ ಆಡಿಸ್ತಾ ಇರ್ತೀನಿ. ನಮ್ಮ ಹಾಸನದ ತಾಯಿ ದೇವಸ್ಥಾನದ ಮುಂದ್ಗಡೆನೇ ಇದ್ದೀನಿ. ಇಲ್ಲಿಂದ ನಾನು ಮಾಡ್ತಾ ಇರೋದು ಎಲ್ಲಿ ಬೇಕಾದರೂ ಹೋಗ್ಬೋದು. ಬಟ್ ಬರೀ ಕಾಲಲ್ಲಿ ಐ ಥಿಂಕ್ ಕಲ್ಲೆಲ್ಲ ಮುಳ್ಳೆಲ್ಲ ಚುತ್ತಾ ಇದೆ. ಮುಳ್ಳೆಲ್ಲ ಕಲ್ಲೆಲ್ಲ ಚುತ್ತಾ ಇದೆ. ಏನಕ್ಕೋಸ್ಕರ ನಾನು ಈ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಅಂದರೆ, ಡಾಕ್ಟರ್ ಕನ್ಸಲ್ಟಿಗೋಸ್ಕರ ಹೋಗಿದ್ದಷ್ಟೇ. ಒಂದು ಇಂಜೆಕ್ಷನ್ ಏನೋ ಇತ್ತು ನನ್ನ ವೈಫಿಗೆ. ಸೊ ಜಸ್ಟ್ ಇಂಜೆಕ್ಷನ್ಗೋಸ್ಕರ ಹೋಗಿದ್ದು. ಜುಲೈ 30ನೇ ತಾರೀಕು ಡೆಲಿವರಿ ಆಯಿತು. ಇಷ್ಟೊಂದೆಲ್ಲ ಕಷ್ಟಪಟ್ಟಲ್ಲೇ ವರ್ಷದ ಒಳಗೆ ನಾನು ತೀರಿಸ್ತೀನಿ ಅಂತ ಹೇಳಿದ್ದೀನಿ. ಅದು ನಿಜವಾಗ್ಲೂ ಏನು ಕಷ್ಟ ಏನಿಲ್ಲ. ಸೀರಿಯಸ್ಲಿ ಹೇಳ್ಬೇಕಂದ್ರೆ ಅದೇನು ಕಷ್ಟನೇ ಇಲ್ಲ. ಬಟ್ ಇವಾಗ ಏನಿದೆ ಅಲ್ಲ, ಇದೇ ತುಂಬಾನೇ ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ. ಇದಾದ್ರೆ ನಾವು ಒಬ್ಬನೇ, ಆ ಹರಕೆಲ್ಲಾದ್ರೆ ಒಬ್ಬನೇ ಏನಿಲ್ಲ, ಸುಮಾರು ಜನ ಇರ್ತಾರೆ. ಬಟ್ ಸೊ ಆಕ್ಟ್ ಪ್ರೆಸೆಂಟ್ ಈಗ ನಿಮ್ಮಲ್ಲಿ ಕೇಳಿಲ್ವಾ ಇನ್ನೊಂದು
ಹಾಗೆ ಇನ್ನೊಂದು ವಿಷಯ, ಗಾಡಿ ಸ್ವಲ್ಪ ಸುಸ್ತಾಗ್ತಿದೆ, ಇನ್ನೊಂದ್ ಸ್ವಲ್ಪ ದೂರ ವಾಕ್ ಆದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಯಾವ ತರ ಕೇಳ್ಕೊಂಡಿದ್ದೆ, ಏನೆಲ್ಲ ಕೇಳ್ಕೊಂಡಿದ್ದೆ ಅನ್ನೋದೆಲ್ಲ ನೆಕ್ಸ್ಟ್ ಬರುತ್ತೆ. ಇನ್ನೇನು ಇವಾಗಲೇ ಬರುತ್ತೆ. ಒಂದು 5 ನಿಮಿಷ ಬ್ರೇಕ್ ತಗೊಂತೀನಿ. ಓಕೆ, 10 ನಿಮಿಷ ನಡಿಯಕ್ ಆಯ್ತಿಲ್ಲ ಅವ್ನಿಗೇನು ಹೋಯ್ತಿರೋದು ನೋಡಲ್ಲಿ ಹಿಂಗೆ ಹೊಡ್ತಾನೆ. ಟೈಮ್ ಆಗಿದೆ. 4 ಗಂಟೆಯಿಂದ ನಡೆದವನೇ. ನನ್ನ ಬೇಬಿ ಪ್ರೆಗ್ನೆಂಟ್ ಆದಾಗ ಎಲ್ಲಿ ಬರ್ತಾನೆ ಇದೆ? ಸೈಡಲ್ಲಿ ಹಾಲು ಕುಡಿಸೋದು ನೋಡಿ ಎಲ್ಲಿ ಗೊತ್ತಾನೆ. ಮಾತಾಡೋದು ಹೇಳ್ತೀನಿ ನಾನು, ಯಾಕಂದ್ರೆ ಆಗುತ್ತೆ, ಅಷ್ಟು ಕಾಲು ನೋವುತ್ತೆ. ಆಪರೇಷನ್ ಮಾಡೋಣ ಅಂತ ಅಂದ ತಕ್ಷಣ ಒಂದು ಸೆಕೆಂಡ್ ಯೋಚನೆ ಮಾಡಿ ನಮ್ಮ ಅತ್ತೆಗೆ ಫೋನ್ ಮಾಡಿ ಹೇಳ್ದೆ, ಈ ತರ ಇವತ್ತೇ ಡೆಲಿವರಿ ಅಂತ ಅಂದ ತಕ್ಷಣ ನಮ್ಮ ಅತ್ತೆ ಅದೇ ಪಾಪದ ಹಳೆ ಬಟ್ಟೆಗಳೆಲ್ಲ ಗ್ಲೂಕೋಸ್ ಆ ವಾರ್ಡ್ ಅಲ್ಲಿ ಖಾಲಿ ಇತ್ತು. ಹರಕೆ ತೀರಿಸ್ತೀನಿ, ಅದು ನಾನು ಒಬ್ಬನೇ ಮಾಡ್ಬೇಕಾಗಿರೋದ್ರಿಂದ ಪಾದಯಾತ್ರೆ. ಸೊ ಪಾದಯಾತ್ರೆ ಮೇಯ್ನ್ ಆಗಿ ಏನೋ ಒಂಥರ ಏನು, ನಾನು ಯಾವುದೋ ಒಂದು ಹಿಂದಿನ ದಿನ ನಿನ್ನೆ ಕೂಡ ನಾನು ಹೇಳಿದೆ, ಮಗಳೇ ಈ ಥರ ಹೋಗ್ತಾ ಇದ್ದೀನಿ, ನಿಮಗೋಸ್ಕರ ನಿಮ್ಮ ಅಮ್ಮಂಗೋಸ್ಕರ ಈ ಥರ ಅರ್ಕೆ ಹೊತ್ಕೊಂಡು ಈ ಥರ ಹೋಗ್ತಾ ಇದ್ದೀನಿ ಅಂತ. ಅದು ಬಿಟ್ಟರೆ ನನ್ನ ಮಗಳಿಗೆ. ಹಾಗೆ ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಮುಂಚೆ ನಾನೇನು ಮಾಡ್ತೀನಿ, ಈ ವಿಡಿಯೋ ಎಲ್ಲ ಕಂಪ್ಲೀಟ್ ಎಡಿಟ್ ಆದಮೇಲೆ ನನ್ನ ದೇವಿಗೆ ತೋರಿಸ್ತೀನಿ. ಆ ವಿಡಿಯೋ ಅದ್ರದ್ದು ರಿಯಾಕ್ಷನ್ನುವೇ ನಾನು ಆ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಅಂತಾರೆ ಏನು ಮಾಡ್ತಾರೆ ಅಂತ ನೋಡೋಣ. ಇಲ್ಲ ಅಂತ ಇಷ್ಟೊಂದು ಕಷ್ಟಪಡ್ಕೊಂಡು ಏನಕ್ಕೆ ಬೇಕು ಅಂತಲೂ ಬೈತಾರೆ. ಬಟ್ ಏನೋ ಒಂಥರ ಮನ್ಸಿಗೆ ಬಂತು, ಆ ಸಿಚುವೇಶನ್ ಆ ಥರ ಇತ್ತು. ಯಾವತ್ತೂ ಕೇಳ್ಕೊಂಡೇ ಇಲ್ಲ, ಸತ್ಯವಾದ ನಾನು ಇದರ ಯಾವತ್ತೂ ಕೇಳ್ಕೊಂಡಿಲ್ಲ. ನನ್ನ ಆಸೆಯನ್ನು ನೆರವೇರಿಸಲು ಹಾಗಾಗಿ ನಾನು ಇವಾಗ ಆರ್ಕೆನ ತೀರ್ಸ್ತಾ ಇದ್ದೀನಿ. ಸೊ ಇನ್ನು ಜಾಸ್ತಿ ಇನ್ನು ವಿಡಿಯೋ ಮಾಡಕ್ ಹೋಗಲ್ಲ, ಎಲ್ಲ ವಿಷಯ ಆಲ್ಮೋಸ್ಟ್ ಹೇಳಿದ್ದೀನಿ. ನಿಮ್ಗೆ ಬೋರ್ ಹೊಡಿಯುತ್ತೆ. ಅಂತ ಬರ್ತೈತೆ ಮಾಡೋದು, ತಿಂಡಿ ಮಾಡೋದು, ಮತ್ತೆ ಪ್ರತಿಯೊಂದು ಯಾವ್ದು ವಿಡಿಯೋಸ್ ಎಲ್ಲ ನಾನು ಅದರಲ್ಲೇ ಅದೇ ಕಮ್ಮಿ ಆಗ್ತಿದ್ದಲ್ಲ ಅವಾಗಲೇ. ಈಗ ನೆಕ್ಸ್ಟ್ ನಾನು ಹೋಗ್ತೀನಿ ಹಾಲ್ಟ್ ಆಗಕ್ಕೆ. ಸೊ ಎಲ್ಲರೂ ಮಾಡ್ತೀನಿ ಅನ್ನೋದು ಏನೋ ಗೊತ್ತಿಲ್ಲ. ಇವಾಗ್ಲೂ ನಿನ್ ಮಗ ಅನ್ಕ ಹೆಣ್ಣಿಗಷ್ಟು ಗೌರವ ಕೊಡ್ತಾರೆ. ಇನ್ನೊಂದು ಜನ್ಮ ಅಂತಿದ್ರು ನನ್ನ ಹೊಟ್ಟೆಲ್ಲ ಹುಟ್ಟುವಾಗ ನಿನ್ನ ಮಗನೇ ಬಿಡಾಮರು ನನ್ನ ಹೊಟ್ಟೆಲ್ಲ ಹುಟ್ಟ ನೀನು ನನ್ನ ಹೊಟ್ಟೆಲ್ಲ ಹುಟ್ಟುವಾರು ಸುಮ್ಮನಿರಮ್ಮ. ಅಯ್ಯೋ ದೇವ್ರೆ, 3 ದಿನ ಅಂದ್ರೆ 4 ದಿನ ಅಂದ್ರೆ ಯಾವತ್ತೋಗಿ ನೀನು ಹೇಳು ಯಾವತ್ತು ಹೋಗೋದು ಅಂತ. ಗೌರಿ ಹಬ್ಬ ಓ ಬೆಂಗ್ಳೂರ್ಗೆ ಹೋಗ್ತೀನಿ ಅಂತ. ಶಿವಮೊಗ್ಗ ಆಮೇಲೆ ಶಿವಮೊಗ್ಗ ಅವತ್ತು ಹೋಗಿರೋದು. ಬಂದೇಟಿಗೆ ಸ್ನಾನಕ್ಕೆ ಹೋದಾದ್ರು ಅನ್ಸುತ್ತಲ್ವಾ? ನೋಡಿ ಎಲ್ಲಿಗೆ ಹೋಗೋಣ? ಚಾಮುಂಡೇಶ್ವರಿ, ಮೈಸೂರು ನಡ್ಕಂದೆಯ ಮೈಸೂರಿನ ನಡ್ಕೋದು ನೀನೇ. ಇನ್ನೈದು. ಅಯ್ಯೋ ದೇವ್ರೆ ಹೋಗೋತ್ತಿಗೆ ಎಲ್ಲೆಲ್ಲಿ ಹೋಗಿದ್ದಾನೆ ಅಲ್ಲೆಲ್ಲಿ ರೂಮ್ ಮಾಡ್ಕೊಂಡವನೆ. ನಾನು ಬರೀ ಹಾಸನಮ್ಮ ದೇವಸ್ಥಾನಕ್ಕೆ ನಡ್ಕೋಯ್ನಿ ಅನ್ಕೊಂಡೆ. ನೀನು ಫಸ್ಟ್ ನಡಿಬೇಕಾದ್ರೆ ನಾನು ಅದೇ ಅನ್ಕೊಂಡೆ. ಮಂಡಿ ಯಾಕಂದತ್ತವನ ಹಿಂಗತ್ತ. ಅಯ್ಯೋ ದೇವ್ರು, ಇವತ್ತು ಅನ್ನದಾಸೋಹ ಒಂದು ನಡೆದೈತಿ ಇವಳ ಹೆಸರಲ್ಲಿ. ಮೈಸೂರಲ್ಲಿ ಒಂದು ದಿನದ ಪೂರ್ತಿ ದುಡ್ಡು ಕೊಟ್ಟಿದ್ದಾನೆ. ಹೌದಾ? ದೇವ್ರು ನಿಂಗೆ ಒಳ್ಳೇದು ಮಾಡ್ಲಿಕ್ಕನವ. ಇದೇ ಥರ ದೇವ್ರು ನಿನಗೆ ಯಶಸ್ವಿ ಕೊಡಲಿ, ಎಲ್ಲರಿಗೂ ನಿನ್ನಂತನೇ ಸಿಕ್ಕಲಿ, ನಿನ್ನಂಥ ಮಗನೇ ಹುಟ್ಲಿ ಕಣಪ್ಪ. ನಿಮ್ಮ ತಾಯಿ ಯಾವುದೋ ಜನ್ಮ ಪುಣ್ಯ ಮಾಡಿದ್ರೆ ಎಲ್ಲರಿಗೂ ಇಂಥ ಮಕ್ಕಳು ಹುಟ್ಟಲ್ಲ. ನನ್ನ ಮಗಳು ಯಾವುದೋ ಜನ್ಮದಲ್ಲಿ ಅದೃಷ್ಟ ಮಾಡಿಲ್ಲ. ಇಷ್ಟು ಮಾತಾಡ್ಕೊಂಡು ಇಷ್ಟು ನಡೆದವನೇ ಅಂದರೆ ನಿಜವಾಗ್ಲೂ ಗ್ರೇಟ್. ದೇವರೇ ನಿನಗೆ ಶಕ್ತಿ ಕೊಟ್ಟನು. ಆ ತಾಯಿ ನಮ್ಮವನೇ ಅವಳೇ ನಿನಗೆ ಶಕ್ತಿ ಕೊಟ್ಟಳು. ಸದ್ಯ ಹುಷಾರಾಗಿ ಬಂದಿದೆಯಲ್ಲ. ಆ ಕತ್ತಲೆಲ್ಲ ಹೋಗಿ ಕತ್ಲಲ್ಲೆಲ್ಲವ ಕಾಡಲ್ಲೆಲ್ಲ ನಡೆದವನೆಲ್ಲ. ಇನ್ನೊಂದ್ಸಲ ಹೋಗ್ಲಿ, ಈಗ ಎಲ್ಗಾರು ಹೋಗ್ಲಿ. ಅವಾಗೇನು ಈ ಥರ ಎಲ್ಲ ಅರ್ಕೆ ಮಾಡ್ಕೊಬಿಡಕ್ಕನಪ್ಪ. ನಿನ್ನ ಕೈ ಮುಗಿತೀನಿ. ದೇವ್ರು ಹೆಂಗಿದ್ರು ಕೊಡ್ತಾಳೆ, ಆಯ್ತಾ?
ದೇವ್ರು ನೀನು ಕಷ್ಟಪಟ್ಟೆ ಬಾ ಅನ್ನಲ್ಲ, ದೂರದಲ್ಲಿ ನಿಂತ್ಕೊಂಡು ಭಕ್ತಿಯಿಂದ ಕೈ ಮುಗಿದ್ರು ಒಪ್ಕೋತಾಳೆ. ಎಲ್ಲ ಬಿಡು, ಇನ್ನೊಂದ್ಸಲ ಈ ಸುದ್ದಿಗೆ ಹೋಗಲ್ಲ ಅವನು. ಮನೆಗೆ ಬರ್ತೀನಿ ನಾನು. ನಿಮ್ಮ ಅಮ್ಮರಿಗೂ ಗೊತ್ತಿಲ್ಲ ಅಲ್ವಾ? ಯಾರು ಅದಕ್ಕೆ ಪೂರ್ತಿ ಗೊತ್ತಿಲ್ಲ. ಕಾಲು ಕೆಂಪಗೈತಿ, ನಮಗೂ ನಮ್ಮ ಫ್ಯಾಮಿಲಿ ಅಲರ್ಜಿ ಹಂಗೆ ಹಿಂಗೆ ಏನೇನೋ ಡೋಕೈತಿ. ದೇವ್ರೆ, ನಿನ್ನ ಮಗಳು ಅದೃಷ್ಟ ಮಾಡಿದ್ಲು, ನಿನ್ನ ಹೆಂಡ್ತಿನೂ ಅದೃಷ್ಟ ಮಾಡಿದ್ಲು ಕಣ. ನಾನು ಅದೃಷ್ಟ ಮಾಡಿದ್ದೀನಿ. ಏ ದೇವ್ರೆ, ಅಷ್ಟೇ. ದೇವ್ರೆ ಹೋಗತಿ. ಮಮ್ಮಿ ಹೆಂಗ ಅನ್ನಿಸ್ತು ಈ ವಿಡಿಯೋ ನೋಡಿದ್ಮೇಲೆ? ನನಗೆ ನಿಜವಾಗ್ಲೂ ಏನು ಹೇಳ್ಬೇಕು ಅಂತೆಲ್ಲ ಗೊತ್ತಾಯ್ತಲ್ಲ. ನೀನು ಆ ಕತ್ಲೆಲೆಲ್ಲ ಹೋಗಿ ಅಷ್ಟೊಂದು ನಡೆದು ಅಷ್ಟೊಂದು ಈ ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ನೀನು ಮೆಟ್ಲೆಲ್ಲ ಹತ್ತಿದೀಯ ಅಂದರೆ ನಿಜವಾಗ್ಲೂ ಗ್ರೇಟು. ನಂಗೆ ಅದು ನೆನ್ಕಂದ್ರೆ ಅದು ಹೇಳೋಕ್ಕೆ ಆಗಲ್ಲ. ಇನ್ನೂ ನನ್ನ ಮನಸ್ಸಲ್ಲಿ ದುಃಖ ಉಕ್ತೈತೆ ನಿಜವಾಗ್ಲೂ. ನಿಜವಾಗ್ಲೂ ನಂಗೆ ಸಖತ್ ದುಃಖ ಆಯಿತು. ಇಷ್ಟೊಂದು ಕಷ್ಟಪಟ್ಟು ಹಿಂಗೆಲ್ಲ ಹೋಗಿದೆಯಲ್ಲ, ನಮ್ಗೆ ಯಾರಿಗೂ ಹೇಳ್ದಂಗೆ ಗೊತ್ತಿಲ್ದಂಗೆ ಹೋಗಿದೆಯಲ್ಲ, ನಿಜವಾಗ್ಲೂ ಗ್ರೇಟು ಕಣವ ನೀನು, ನಿಜವಾಗ್ಲೂ ಗ್ರೇಟು. ಏನು ಹೇಳ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ ನಂಗೆ. ಈಗಲೂ ಅಳು ಬರ್ತೈತೆ, ಅದು ನೆನ್ಸ್ಕೊಂಡ್ರೆ ನಂಗೆ ಅಳು ಬರ್ತೈತೆ. ಅಷ್ಟೇ. ಟಾಟಾ ಮಾಡಿ ಒಂದು. ಬಾ, ಎಲ್ಲಾರ್ದು ಆಯ್ತು, ಬಾ ಮುಗಿಸಿ. ನಾನು ಬಿಟ್ಟು ನೋಡಿ ಮುಗಿಸಾಯ್ತು ನಿನ್ನ. ಏಕೆ? ಓಕೆ, ನೋಡಿದ್ರಲ್ಲ ಹೇಗಿತ್ತು. ನಾನು ಪಾದಯಾತ್ರೆ ಮಾಡ್ಕೊಂಡು ಎಲ್ಲಿಗೆ ಹೋಗಿದ್ದೆ, ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ. ಏನಕ್ಕೋಸ್ಕರ ಪ್ರತಿಯೊಂದೆಲ್ಲ ನೀವು ನೋಡಾಗಿದೆ. ಮಂಡಿ ಸೇವೆ ಯಾಕೆ ಮಾಡಿದೆ ಪ್ರತಿಯೊಂದು ಗೊತ್ತಾಯ್ತು. ಅದಾದ್ಮೇಲೆ ಇವಳ ರಿಯಾಕ್ಷನ್, ಅದ್ರ ಬಗ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಅವಾಗಲೂ ಅಂದರೆ ಅವಾಗ ಅಷ್ಟು ನಂಗೆ ಗೊತ್ತಾಗಿಲ್ಲ. ನೀವಾಗಿ ಕೇಳ್ತೀನಿ, ನಿಮಗೆ ಈ ವಿಡಿಯೋ ನೋಡಿದ್ರಲ್ಲ ಅದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯ್ತಾ. ಮಾಡಿ. ಕಾಯ್ತಾ ಇರ್ತೀನಿ ನಾನು ನಿಜವಾಗ್ಲೂ ಈ ಕಮೆಂಟ್ಗೋಸ್ಕರ. ಅನ್ಬೇಡಿ ಆಯ್ತಾ ಪ್ಲೀಸ್. ಈ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಹೆಂಗ್ ಅನ್ನಿಸ್ತು. ಆಕ್ಚುಲಿ ಆ ವಿಡಿಯೋ ನಾನು ಮಾಡಿದ್ದು ಇವಳಿಗೋಸ್ಕರ ಪಾಪಗೋಸ್ಕರ ಮಾಡಿದ್ನಲ್ಲ, ಸೊ ಅದು ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಓಕೆನಾ? ಇದೇ ತರ ಬ್ಲಾಗ್ಸ್ನ ನೋಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೊ ಮಚ್. ಟಾಟಾ, ಬೈ ಬೈ ಹೀರೋಸ್, ಬಾಯ್.